ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಕೂಡ ನೆರವೇರಿಸುತ್ತಿದ್ದೇವೆ. ಮಾಳವ ಯಾನೆ ಮಲ್ಲವ ಸಮಾಜಾಭಿವೃದ್ಧಿಯ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಹಾಗೆ ಮಾಳವ ಯಾನೆ ಮಲ್ಲವರ ಯುವಕ ಸಂಘ ಮತ್ತು ಮಹಿಳಾ ಸಂಘ ಬೆಳ್ತಂಗಡಿ ಇದರ 30ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಗ್ಮಯಂ ಆಹಾರಿರಂ ಚಂದಿತಾರಾಧೆ ತಮ್ಮ ಒಂದೇ ಸಾತ್ವಿಕಂ ಶಿವಂ ಎಂಬ ಶ್ಲೋಕವನ್ನ ಪಠಿಸ್ತಾ ಇಂದು 30ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದ ಹೊಸ್ತಿಲಿನಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದವನ್ನ ಬೇಡ್ತಾ ಹಾಗೆ ಈ ಒಂದು ಮಣ್ಣಿನಲ್ಲಿ ನೆಲೆಯಾಗಿ ನಿಂತಿರುವ ಶ್ರೀ ಸೋಮನಾಥೇಶ್ವರ ದೇವರ ಆಶೀರ್ವಾದವನ್ನ ಬೇಡ್ತಾ ಮಹಾಮಾಯಿ ತಾಯಿಯ ಆಶೀರ್ವಾದವನ್ನು ಕೂಡ ಬೇಡ್ತಾ ಈ ಜಾಗದಲ್ಲಿ ನೆಲೆಯಾಗಿ ನಿಂತಿರುವ ಸಹಸ್ರ ದೈವ ದೇವರುಗಳ ಆಶೀರ್ವಾದವನ್ನ ಬೇಡ್ತಾ ಇಂದಿನ ಶುಭ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಪೂಜ್ಯ ಗುರುಗಳ ಜೊತೆಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ದಯಾನಂದ ಕುದ್ರು ಅಧ್ಯಕ್ಷರು ಇಕ್ಕೇರಿ ಮಲ್ಲವ ಸಮಾಜ ಸಂಘ ಕಾಂಜಂಗಾಡ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಎನ್ ಜಗದೀಶ್ ಮಲ್ ಅಧ್ಯಕ್ಷರು ಶ್ರೀ ಮಹಾಸತಿ ದೇವಸ್ಥಾನ ಕಾಂಜಂಗಾಡ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ನಾಗರಾಜ್ ಕೆಪಿ ಅಧ್ಯಕ್ಷರು ಕುದ್ರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಚಿತ್ತಾರಿ, ಶ್ರೀ ನಾಗರಾಜ್ ಕೆಪಿ ಅಧ್ಯಕ್ಷರು ಕುದ್ರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಚಿತ್ತಾರಿ, ಶ್ರೀ ಓ ರಮೇಶ್ ಅಧ್ಯಕ್ಷರು ಯಲ್ಲಾಂಬಿಕಾ ದೇವಸ್ಥಾನ ಚಿತ್ತಾರಿ, ಶ್ರೀ ಸುರೇಶ್ ಕೆ ಅಧ್ಯಕ್ಷರು ಮುತ್ತಿನ ಕೊಲ್ಲೂರಯ್ಯ ಮನೆತನದ ಶ್ರೀ ವೀರಭದ್ರ ಸ್ವಾಮಿ ಕೆ ಕೆರೆ ಚಿತ್ತಾರಿ, ಶ್ರೀ ಬಿ ನವನೀತ್ ಮಾಳವ ಅಧ್ಯಕ್ಷರು ಶ್ರೀ ದುರ್ಗಾ ಮಲ್ಲಿಕಾರ್ಜುನ ಜಟ್ಟಿ ಮಡತನ ಹಾಗೆ ಸತೀಶ್ ರಾಜ್ ಕೋಶಾಧಿಕಾರಿ, ಅದೇ ರೀತಿ ಶಿವಶಂಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಯುವಕ ಸಂಘದ ಅಧ್ಯಕ್ಷರಾಗಿರುವಂತಹ ಮೋಹನ್ ಹಾಗೆ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಮಂಜುಳ ಬೆಳ್ತಂಗಡಿ ಕಾರ್ಯಕ್ರಮವನ್ನ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಹಾಗೆ ದೈವ ದೇವರುಗಳ ಆಶೀರ್ವಾದವನ್ನ ಬೇಡುತ್ತಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಆದ್ರೆ ಮುಖ್ಯವಾಗಿ ಮನುಷ್ಯನಿಗೆ ಗುರು ಹಿರಿಯರ ಆಶೀರ್ವಾದ ಕೂಡ ಬೇಕು ಅಂತ ಹೇಳ್ತಾರೆ. ಹೀಗಿರುವಾಗ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಂಡಿರುವ ಸುಮಾರು ಗುರು ಹಿರಿಯರ ಆಶೀರ್ವಾದಗಳು ಕೂಡ ನಮಗೆ ಅಗತ್ಯ. ಹೀಗಿರುವಾಗ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲಾ ಗುರು ಹಿರಿಯರ ಆಶೀರ್ವಾದ ಹಾಗೆ ಎಲ್ಲರ ಆಶೀರ್ವಾದ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವಾಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಇದೀಗ ವೇದಿಕೆಗೆ ಅನಘ KS, ಸೃಜನಾ ಹಾಗೆ ರಿಷಿತಾ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. प्रणमाम्यहं श्री विघ्नराजं प्रणमाम्यहं शम्भो गिरीश सुरपूजित कामवैरिन् गौरीश शङ्कर महेश्वर विश्वहेतो शम्भो गिरीश सुरपूजित कामवैरिन् गौरीश शङ्कर महेश्वर विश्वहेतो धर्मस्थलेश सकलेश दयापयोधे श्रीमञ्जुनाथ नितरां कुरु मङ्गलं मे धर्मस्थलेश सकलेश दयापयोधे श्रीमञ्जुनाथ नितरां कुरु मङ्गलं मे
ಪ್ರಾರ್ಥನಾ ಗೀತೆಯನ್ನು ಹಾಡಿದ ಅನಗ KS, ಸೃಜನಾ ಹಾಗೂ ರಿಷಿತಾ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಹೊಸ್ತಿಲಿನಲ್ಲಿ ಸ್ವಾಗತವನ್ನು ವಹಿಸಲಿಕ್ಕೆ ಶಿವಶಂಕರ ಅಧ್ಯಕ್ಷರು ಮಾಳವಿಯಾನೆ ಮಲ್ಲವ ಸಮಾಜಾಭಿವೃದ್ಧಿ ಸಂಘ ಬೆಳ್ತಂಗಡಿ ಇವರಿಂದ. ಹರ ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸದಿತ್. ಎಲ್ಲರಿಗೂ ಸ್ವಾಗತ ಮಾಡುವ ಮುಂಚೆ ನಮ್ಮ ಸಮಾಜದ ಒಂದು ವರ್ಷ ಇಲ್ಲಿ ತನಕ ಏನಾಗಿದೆ ಅದನ್ನು ಚುಟುಕಾಗಿ ಹೇಳಿ ನಾನು ಈ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಸ್ವಾಗತ ಮಾಡ್ತಾಯಿದ್ದೇನೆ. 30ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ಸಭಾ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಮಾಜದ ಹಿನ್ನೆಲೆ ಹಾಗೂ ನಡೆದು ಬಂದ ದಾರಿಯನ್ನು ಚುಟುಕಾಗಿ ಹೇಳಿ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಮಾಳವಿಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘಕ್ಕೆ ಸುಮಾರು 30 ವರ್ಷ ಮುಕ್ತಾಯಗೊಂಡು ಇಂದಿನಿಂದ 31ನೇ ವರ್ಷಕ್ಕೆ ನಡೆಯುವಂಥ ಹಾದಿಯಲ್ಲಿದ್ದೇವೆ. ಈ 30 ವರ್ಷಗಳ ಅವಧಿಯಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಿ ಇಲ್ಲಿ ತನಕ ನಾವು ಬಂದು ಮುಟ್ಟಿದ್ದೇವೆ. ಹಾಗೆಯೇ ಈ 30 ವರ್ಷಗಳ ಹಿಂದೆ ಸಂಘ ಪ್ರಾರಂಭ ಮಾಡುವಾಗ ನಮ್ಮ ಹಿಂದಿನ ಸಂಘ ಚಾಲನೆಯಲ್ಲಿ ಇರಲಿಲ್ಲ. ಈವರೆಗೆ ಸಮಾಜಾಭ್ಯುದಯ ಸಂಘವನ್ನು ಸತತವಾಗಿ ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 30 ವರ್ಷ ನಾವೇ ಮುಂದುವರಿಸಿ ಅನೇಕ ಏಳು ಬೀಳುಗಳನ್ನು ಅನುಭವಿಸಿ ಸಮಾಜ ಸಂಘವನ್ನು ನಮ್ಮ ಸದಸ್ಯರ ತಂಡದೊಂದಿಗೆ ನಾವೇ ಮುಂದುವರಿಸಿಕೊಂಡು ಬಂದಿರುತ್ತೇವೆ. 30 ವರ್ಷ ಆಯಿತು, ಈಗ ನಮಗೆ ವಯಸ್ಸಾಯಿತು. ಮುಂದೆ ಸಂಘವನ್ನು ಮುನ್ನಡೆಸುವುದು ಯಾರು ಅಂತೇಳಿ ನಾವೊಂದು ತುಂಬ ಆಲೋಚನೆಯಲ್ಲಿದ್ದೆವು. ಇದಕ್ಕೆ ನಮಗೆ ಹೀಗೆ ಯೋಚನೆಯಲ್ಲಿರುವಾಗ ನಮಗೆ ಬಲಿಷ್ಠವಾದ 2 ಕೈಗಳು ನಮ್ಮ ಜೊತೆ ಕೈ ಜೋಡಿಸಿದೆ. ಅದರಲ್ಲಿ ಮಾಳವಿಯಾನೆ ಮಲ್ಲವರ ಯುವಕ ಸಂಘ ಹಾಗೂ ಅದರ ಜೊತೆ ಮಾಳವಿಯಾನೆ ಮಲ್ಲವ ಮಹಿಳಾ ಸಂಘ. ಈ 2 ಸಂಘವು ನಮಗೆ ಬೆನ್ನೆಲುಬಾಗಿ ನಿಂತಿದೆ. ಅದರಲ್ಲಿಯೂ ಯುವಕ ಸಂಘದ ಅಧ್ಯಕ್ಷ ಮೋಹನ್ ಮತ್ತು ಅವರ ಸಾರಥ್ಯದ ತಂಡವು ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಚೆನ್ನಾಗಿ ನಿರ್ವಹಿಸುತ್ತಿರುವುದು ಸಂತೋಷದ ವಿಷಯ. ಇವರಿಗೆ ಈಗ ಇರುವ ಹುರುಪು ಮುಂದೆಯೂ ಇನ್ನೂ ಹೆಚ್ಚು ಇರಲಿ ಎಂದು ಹಾರೈಸುತ್ತಾ, ಹಾಗೆಯೇ ಹಿರಿಯರ ಸಂಘದಿಂದ ಬೇಕಾದಂಥ ಸಂಪೂರ್ಣ ನೆರವನ್ನು ಮನ ಧನಗಳಿಂದ ಅವರಿಗೆ ನಾವು ನೀಡಲು ಸಿದ್ಧವಿದ್ದೇವೆ. ಹಾಗೆಯೇ ನಮ್ಮ ಸಮಾಜದ ಮಹಿಳಾ ಮಣಿಗಳ ತಂಡವು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಹಾಗೂ ಅವರ ತಂಡವು ಅತಿ ಹುರುಪಿನಿಂದ ಕೆಲಸ ನಿರ್ವಹಿಸುತ್ತಿರುವುದು ಬಹಳ ಸಂತೋಷದ ವಿಷಯ. ಹಾಗೆ ಉಳಿದ ಎಲ್ಲ ಮಹಿಳಾ ಮಣಿಗಳು ಈ ಮಹಿಳಾ ತಂಡಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸಮಾಜ ಮುನ್ನಡೆಸುವಾಗ ಅನೇಕ ಅಡೆತಡೆಗಳು ಬರುವುದು ಸಹಜ. ನಾವು ಎಲ್ಲರನ್ನು ಸೇರಿಸಿ ಸಮಾಜ ಮುನ್ನಡೆಸುವುದು ಬಹಳ ಕಷ್ಟ. ಸಂಘ ಮುನ್ನಡೆಸುವವರಿಗೆ ಸಂಘದಿಂದ ಯಾವುದೇ ಲಾಭ ಇರುವುದಿಲ್ಲ. ಕೈಯಿಂದ ಕೆಲವು ಬಾರಿ ಹೋಗ್ತದೆ. ಹಾಗೆಯೇ ಸಂಘದ ಸದಸ್ಯರು ಹಲವು ಬಾರಿ ಅವರ ಕೆಲಸದ ದಿನಗಳನ್ನು ಬಿಟ್ಟು ಕೆಲಸ ನಿರ್ವಹಿಸಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಸಮಾಜ ಮುನ್ನಡೆಸುವವರಿಗೆ ಸಹಕಾರ ನೀಡಲು ವಿನಂತಿ. ನಮ್ಮ ಸಮಾಜ ಈ ಜಿಲ್ಲೆಯಲ್ಲಿ ಅತಿ ಚಿಕ್ಕ ಸಮಾಜ, ಅತಿ ಹಿಂದುಳಿದ ಸಮಾಜ. ಮಾಳವಿಯಾನೆ ಮಲ್ಲವ ಸಮಾಜಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ನಮಗೆ ಗೊತ್ತಿದ್ದ ಹಾಗೆ ಇದೆ. ಅದರ ಬಗ್ಗೆ ದಾಖಲೆಯೂ ಇದೆ. ಆದರೂ ನಾವು ಮಲ್ಲವರು ಈ ಜಿಲ್ಲೆಯಲ್ಲಿ ಅತಿ ಹಿಂದುಳಿದವರಾಗಿದ್ದೇವೆ. ಸುಮಾರು 50-60 ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಶಿವಮಲ್, KK ಲಕ್ಷ್ಮಣ ಮಲ್ ಹಾಗೂ ಇನ್ನೂ ಹಲವು ಹಿರಿಯರು ನಮ್ಮ ಸಮಾಜ ವೀರಶೈವ ಮಲ್ಲವ ಸಮಾಜ ಎಂದು ತಿಳಿಸಿದ್ದು ನಾವು ಈಗ ಅದೇ ಹಾದಿಯಲ್ಲಿ ಮುಂದುವರಿತಿರಿದೆ. ಹಾಗೂ ನಿಮಗೆ ಸಂಬಂಧಪಟ್ಟ ಗುರುಮಠ ಕವಲೆ ದುರ್ಗ ಎಂದು ತಿಳಿಸಿರ್ತಾರೆ. ಹಾಗೆ ಇನ್ನು ನಾವು ನಮ್ಮ ಗುರುಗಳ ನೇತೃತ್ವದಲ್ಲಿ ಮುಂದುವರಿದಿದೆ. ಕೆಳದಿ ಮಲ್ಲವ ಅರಸರು ಕ್ರಿಸ್ತಶಕ 1499ರಿಂದ ಮಲ್ಲವ ಅರಸರು 265 ವರ್ಷ ಆಳ್ವಿಕೆ ಮಾಡಿರುವುದು ಇತಿಹಾಸ ಅಂತೇಳಿ ಬರುತ್ತದೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 64 ಮಂದಿರಗಳಿತ್ತು. ಈಗ ಕೆಲವು ಅಳಿದು ಹೋಗಿದೆ, ಇನ್ನು ಕೆಲವು ಇದೆ. ಅದರಲ್ಲಿ ಗುರುಪುರದ ಮಠದ ಸ್ವಾಮೀಜಿಯವರು ಸಹ ಕೆಳದಿ ಮಠ ಮಲ್ಲವ ಅರಸರಿಗೆ ಸೇರಿದ ಮಠ ಎಂದು ಹೇಳ್ತಾರೆ. ಹಾಗೆಯೇ ಸುಮಾರು 10 ವರ್ಷಗಳ ಹಿಂದೆ ನಾವು 20ನೇ ವರ್ಷದ ಕಾರ್ಯಕ್ರಮದಲ್ಲಿ ಮಲ್ಲವ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಶಾಸಕರಾದ ಹರೀಶ್ ಪೂಂಜಾ ಇವರು ಭಾಗವಹಿಸಿದ್ದು. ನೀವು ಮಲ್ಲವರು ರಾಜಮನೆತನಕ್ಕೆ ಸೇರಿದವರು, ನಿಮಗೆ ಸಂಬಂಧಪಟ್ಟ ಮಠ ಮಂದಿರಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಎಂದು ಹೇಳಿರುತ್ತಾರೆ.
ಮುಂದೆ ಹಾಗೆಯೇ ನಮ್ಮ ಸಮಾಜಕ್ಕೆ ಸಭಾಭವನ ನಿರ್ಮಾಣ ಮಾಡಲು ಸುಮಾರು 20 ಲಕ್ಷ ರೂಪಾಯಿಗಳ ಅನುದಾನ ಕೊಡುತ್ತೇನೆ ಅಂತೇಳಿ ನಮ್ಮ ಶಾಸಕರು ಭರವಸೆ ನೀಡಿದ್ದಾರೆ. ಅದನ್ನು ಪಡೆಯುವ ಭಾಗ್ಯ ನಮಗೆ ಈವರೆಗೂ ಬಂದಿಲ್ಲ. ಕಾರಣ ಅಲ್ಲಾಟ ಮನೆತನದರು ನೀಡಿದಂಥ 4 ಸೆನ್ಸ್ ದಾನವಾಗಿ ನೀಡಿದ ಸ್ಥಳಕ್ಕೆ ದಾರಿಯ ವ್ಯವಸ್ಥೆ ಇಲ್ಲದಿರುವುದರಿಂದ ನಮ್ಮ ಕನಸಿನ ಸಭಾಭವನ ನೆನೆಗುಂದಿ ಬಿದ್ದಿರುತ್ತದೆ. ಇದು ಇಲ್ಲಿವರೆಗೆ ನಡೆಯುವಂಥ ದಾರಿ. ಇನ್ನು ಮುಂದಿನ ಹಿನ್ನೆಲೆಯನ್ನು ನಮ್ಮ ಮುಂದಿನವರು ಹೇಳ್ತಾರೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಇವತ್ತು 30ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ಕೊಟ್ಟು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಲ್ಲವ ಸಾಮ್ರಾಜ್ಯದ ಪರಂಪರಾನುಗತ ಕೆಳದಿ ಸಂಸ್ಥಾನ ರಾಜಗುರು ಮಹಮ್ಮತ್ತಿನ ಭುವನಗಿರಿ ಸಂಸ್ಥಾನ ಮಠಾಧ್ಯಕ್ಷರಾದ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ಆಚಾರ್ಯ ರಾಜಗುರು ಶ್ರೀ ಷಡಶಲ ಬ್ರಹ್ಮ ಮರಳುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ಮಾಳವಯಾನಿ ಮಲ್ಲವ ಸಮಾಜ ಅಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಹಿರಿಯರಾಗಿರುವಂತಹ ಜಗದೀಶ್ ಮಲ್ ಅವರು ಹೂ ಮತ್ತು ಶಾಲನ್ನು ನೋಡುತ್ತಾ ಜೊತೆಗೆ ಹಣ್ಣು ಹಂಪಲಿನ ಮೂಲಕ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಸ್ವಾಮಿಯನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಲ್ಲವ ಸಾಮ್ರಾಜ್ಯದ ಗುರು ಪರಂಪರಾನುಗತ ಮಹಾಮತ್ತಿನ ಭುವನಗಿರಿ ಸಂಸ್ಥಾನ ಮಠಾಧ್ಯಕ್ಷರಾದ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ಆಚಾರ್ಯ ಕೆಳದಿಯ ಸಂಸ್ಥಾನ ರಾಜಗುರುವಿಗೆ ಇದೀಗ ಗೌರವಾರ್ಚನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬೆಂಗಳೂರಿನಲ್ಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಕಾರಣ ಅವರು ಬೆಂಗಳೂರಿನಲ್ಲಿರುವುದರಿಂದ ರಾಷ್ಟ್ರಾಧ್ಯಕ್ಷರು ಬೆಂಗಳೂರಿಗೆ ಬರುತ್ತಿರುವುದರಿಂದ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಮ್ಮ ಉಂಡಿಗೆ ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಸಹ ನಮ್ಮ ಮಾಳವಯಾನಿ ಮಲ್ಲವ ಸಮಾಜ ಅಭಿವೃದ್ಧಿ ಸಂಘ ಹಾಗೂ ಯುವಕ ಸಂಘ ಹಾಗೂ ಮಹಿಳಾ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ನಮ್ಮ ಶ್ರೀ ದಯಾನಂದ ಕುದ್ರು ಅಧ್ಯಕ್ಷರು ಇಕ್ಕೇರಿ ಮಲ್ಲವ ಸಮಾಜ ಸಂಘ ಕಾಂಜಂಗಾಡು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಾರೆ. ಇವರಿಗೆ ಸಹ ಮಾಳವಯಾನಿ ಮಲ್ಲವ ಸಮಾಜ ಅಭಿವೃದ್ಧಿ ಸಂಘ ಹಾಗೂ ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಶ್ವಥ್ ಹೆಗ್ಡೆ ಇವರು ಶಾಲು ಮತ್ತು ಹೂವಿನ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಎನ್ ಜಗದೀಶ್ ಮಲ್ ಇವರು ಸಹ ಅಧ್ಯಕ್ಷರು ಶ್ರೀ ಮಹಾಸತಿ ದೇವಸ್ಥಾನ ಕಾಂಜಂಗಾಡು. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇರಳದಿಂದ ಇಲ್ಲಿ ಬಂದಿದ್ದಾರೆ. ಮೆಚ್ಚಬೇಕಾದದ್ದು ಖಂಡಿತ. ಅವರನ್ನು ಸಹ ನಮ್ಮ ಮಾಳವಯಾನಿ ಮಲ್ಲವ ಸಮಾಜ ಅಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಸೀತಾರಾಮ್ ಆದರ್ಶ್ ನಗರ ಲಾಯ್ಲಾ ಇವರು ಹೂ ಮತ್ತು ಶಾಲನ್ನು ಕೊಡಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮಕ್ಕೆ ಶ್ರೀ ಎನ್ ಮೋಹನ್ ಹೆಗ್ಡೆ ಅಧ್ಯಕ್ಷರು, ಶ್ರೀ ಮಹಾಮಾಯಿ ವನದುರ್ಗ ದೇವಿ ದೇವಸ್ಥಾನ ಮಿತ್ತಬೆಟ್ಟು ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ನಾಗರಾಜ್ KP ಅಧ್ಯಕ್ಷರು ಶ್ರೀ ಕುದುರೆ ಮುಖಾಂಬಿಕಾ ದೇವಸ್ಥಾನ ಚಿತ್ತಾರಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ.
ಇವರಿಗೆ ಮಾಳವಯನೆ ಮಲ್ಲ ಸಮಾಜಾಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಶೋಧರ ಅಲ್ಲಟಬೈಲು ಇವರು ವೇದಿಕೆಗೆ ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ರಮೇಶ್, ಅಧ್ಯಕ್ಷರು ಶ್ರೀ ಯಲ್ಲಾಂಬಿಕಾ ದೇವಸ್ಥಾನ ಚಿತ್ತಾರಿ. ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ಸಹ ಮಾಳವಯನೆ ಮಲ್ಲ ಸಮಾಜಾಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಸಮಾಜಾಭಿವೃದ್ಧಿ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಹಿಳಾ ಸಂಘದ ಕೋಶಾಧಿಕಾರಿಯಾಗಿರುವ ಮಮತಾ ಇವರು ವೇದಿಕೆಗೆ ಬಂದು ಸ್ವಾಗತವನ್ನು ಮಾಡಬೇಕು, ಹೂ ಮತ್ತು ಶಾಲನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಪ್ರಭಾಕರ್ ಕಟಪಾಡಿ, ಅಧ್ಯಕ್ಷರು ಶ್ರೀ ಜಟಕೇಶ್ವರಿ ದೇವಸ್ಥಾನ ಹೊರಂಗರೆ. ಇವರು ಸಹ ಈ ವಯಸ್ಸಿನಲ್ಲಿ ತುಂಬ ದೂರದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇವರಿಗೆ ಸಹ ಮಾಳವಯನೆ ಮಲ್ಲ ಸಮಾಜಾಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ NG ದಿನೇಶ್ ಮಾಳವ ಯುವಕ ಸಂಘದ ಕೋಶಾಧಿಕಾರಿ ವೇದಿಕೆಗೆ ಬಂದು ಹೂ ಮತ್ತು ಶಾಲನ ನೀಡಿ ಗೌರವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೊಂದಿಗೆ ಜೊತೆಯಾಗಿ ಇದ್ದು ನಮ್ಮ ಸಂಘದ ಜೊತೆ ಆ್ಯಕ್ಟಿವ್ ಆಗಿ ಕೈ ಜೋಡಿಸಿರುವಂಥ ಶ್ರೀ ಬಿ ನವನೀತ್ ಮಾಳವ, ಅಧ್ಯಕ್ಷರು ಶ್ರೀ ದುರ್ಗ ಮಲ್ಲಿಕಾರ್ಜುನ್ ನಟ್ಟಿ ಮನೆತನ ಕೊಟ್ಲಂಗಾಡು. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಸಹ ನಮ್ಮ ಮಾಳವಯನೆ ಮಲ್ಲ ಸಮಾಜಾಭಿವೃದ್ಧಿ ಸಂಘ ಹಾಗೂ ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಕೃಷ್ಣ ಬಿ ಕೆಂಬರ್ಜೆ ಇವರು ಕಾರ್ಯಕ್ರಮದ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ಮೋಹನ್ ಹೆಗ್ಡೆ, ಅಧ್ಯಕ್ಷರು ಶ್ರೀ ಮಹಾಮಾಯಿ ವನದುರ್ಗ ದೇವಿ ದೇವಸ್ಥಾನ ಮಿತ್ತಬೆಟ್ಟು. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಇವರಿಗೆ ಸಹ ಮಾಳವಯನೆ ಮಲ್ಲ ಸಮಾಜಾಭಿವೃದ್ಧಿ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಮೂರ್ತಿ ಕಾಪಿನಡ್ಕ ಇವರು ವೇದಿಕೆಗೆ ಬಂದು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ವರ್ಷ ಹೊಸದಾಗಿ ನಾವು ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಮನೆತನಗಳು ಅವರಿಗೆ ಒಟ್ಟಾಗಿ ನಾನು ಸ್ವಾಗತ ಕೋರ್ತೇನೆ. ಶ್ರೀ ಲಕ್ಷ್ಮಣ ಹೆಗ್ಡೆ ಕುಳಮನೆ ಕುಟುಂಬಸ್ಥರು, ಬಾಲ ಹೆಗ್ಡೆ ಹಳೆಮನೆ ಕುಟುಂಬಸ್ಥರು, ಶ್ರೀ ಲಿಂಗಪ್ಪ ಹೆಗ್ಡೆ ಅಲ್ಲಾಟಬೈಲು ಬೆಳ್ತಂಗಡಿ ಕುಟುಂಬಸ್ಥರು, ವಿಶ್ವನಾಥ ಕಾವಟೆ ಕುಂಟಲ್ಗಜೆ ಮನೆ ಕುಟುಂಬಸ್ಥರು, ಶ್ರೀ ಗುರುರಾಜ್ ಇಡ್ಯ ಮನೆ ಕುಟುಂಬಸ್ಥರು, ಯುವರಾಜ್ ಇಡ್ಯ ಇಡ್ಯ ಮನೆ ಕುಟುಂಬಸ್ಥರು, ಮೋಹನ್ ಹೆಗ್ಡೆ ಉಜಿರೆ ಕಾರ್ಕಾಳ ಕುಟುಂಬಸ್ಥರು, ಆನಂದ ಹೆಗ್ಡೆ ಕಲ್ಕಣಿ ಕುಟುಂಬಸ್ಥರು, ಶ್ರೀನಿವಾಸ್ ಹೆಗ್ಡೆ ಕನ್ನಾಜೆ ಜಗದೀಶ್ ಮಚ್ಚಿನ ಕುಟುಂಬಸ್ಥರು, ಮೋಹನ್ ಹೆಗ್ಡೆ ಕೋರಡಿ ಮನೆತನದ ಕುಟುಂಬಸ್ಥರು, ದಾಮೋದರ್ ಬಟ್ಟೆಮಾರ ಮನೆತನ ಕುಟುಂಬಸ್ಥರು,
ಮನ್ಮೋಹನ್ ಇಮರ್ದಡ್ಡ ಸುಬೇದಾರ್ ಮನೆ ಕುಟುಂಬಸ್ಥರು, ದಿನೇಶ್ ಆನಂದ ಹೆಗ್ಡೆ ಎರ್ಮಾಳು ಮುಲ್ಕಿ ಎರ್ಮಾಳು ಕುಟುಂಬಸ್ಥರು, ಚಂದ್ರಶೇಖರ್ ಕಾಪಿನಡ್ಕ ಕುಟುಂಬಸ್ಥರು, ಸೀತಾರಾಮ ಹೆಗ್ಡೆ ಬೆಳ್ತಂಗಡಿ ಕಲ್ಲಗುಡ್ಡೆ ಕುಟುಂಬಸ್ಥರು, ಅಶೋಕ್ ಅತ್ತ ಅವರ ಕರ್ಪೋಡಿ ಕುಟುಂಬಸ್ಥರು, ಕೇಶವ ಹೆಗ್ಡೆ ಪರಾರಿ ಕುತ್ತಿಯಾರು ಸುದೇಮರು ಪರಾರಿ ಮನೆ ಕುಟುಂಬಸ್ಥರು, ರಾಮಯ್ಯ ಹೆಗ್ಡೆ ನಿಡಿಕಲ್ ಕುಟುಂಬಸ್ಥರು, ಚಂದ್ರ ಹೆಗ್ಡೆ ಕುಟುಂಬಸ್ಥರು ಬೊಲ್ಲೊಟ್ಟು ಸವಣಾಲು ಇವರಿಗೆ ಸಹ ನಮ್ಮ ಮಾಳವೇನೆ ಮಲ್ಲವ ಸಮಾಜ ಅಭ್ಯುದಯ ಸಂಘ ಹಾಗೂ ಯುವಕ ಸಂಘ ಹಾಗೂ ಎಲ್ಲ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಸಮಾಜ ಅಭ್ಯುದಯ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದೆ ಆಗಮಿಸಿದಂಥ ಎಲ್ಲ ಸಮಾಜ ಬಾಂಧವರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಹಿಳಾ ಮಣಿಗಳಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಮಾಳವೇನೆ ಮಲ್ಲವ ಸಮಾಜ ಅಭ್ಯುದಯ ಸಂಘ, ಯುವಕ ಸಂಘ ಹಾಗೂ ಮಹಿಳಾ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಇಷ್ಟು ಹೊತ್ತು ಸ್ವಾಗತ ಭಾಷಣ ಮಾಡಿದ ಮಾಳವಿಯಾನೆ ಮಲ್ಲವ ಸಮಾಜ ಅಭ್ಯುದಯ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವ ಶಿವಶಂಕರ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ದಿವಾಕರ ಅಲ್ಲಟ ಬೈಲು ವೇದಿಕೆಗೆ ಬಂದು ಶಾಲು ಅಥವಾ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಎರಡನೇ ಹಂತ, ದೀಪ ಪ್ರಜ್ವಲನೆಯ ಹಂತ. ಹೀಗಿರುವಾಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹಾಗೆ ಗುರುಗಳು ಕೂಡ ಜೊತೆಗೆ ಸೇರಿ ದೀಪವನ್ನು ಪ್ರಜ್ವಲಿಸಬೇಕು, ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕತ್ತಲೆಯನ್ನು ಹೊರತಬ್ಬುವ ಶಕ್ತಿ ಪ್ರಜ್ವಲಿಸುವ ದೀಪಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಅಂದಗಾಣಿಸಲು ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಚಂಡೆಯ ನಾದದ ಜೊತೆಗೆ ಇದೀಗ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಗ್ತಿದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ.
ರಾತ್ರಿ ಹಗಲು ಈ ಕಾರ್ಯಕ್ರಮಕ್ಕೋಸ್ಕರ ದುಡಿದಿರುವಂತಹ ಯುವಕ ಸಂಘದ ಅಧ್ಯಕ್ಷರಾಗಿರುವ ಮೋಹನ್ ಕಲ್ಲಗುಡ್ಡೆ ಇವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ತಿಕ್ ಕನ್ನಾಜೆ ಇವರು ವೇದಿಕೆಗೆ ಬಂದು ಇವರಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ತಿಕ್ ಕನ್ನಾಜೆ ಈಶ್ವರ್ ಅವರು ವೇದಿಕೆಗೆ ಬಂದು ದಯವಿಟ್ಟು ಸ್ವಾಗತವನ್ನು ಮಾಡಬೇಕು, ಶಾಲನ್ನು ಓದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಮಂಜುಳಾ ಬೆಳ್ತಂಗಡಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತ ಮಾಡಬೇಕು. ಹೀಗಾಗಿ ವೇದಿಕೆಗೆ ಶಿವರಾಮ್ ಅಲ್ಲಟಬೈಲು ಇವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನು ಹೊದಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೋಸ್ಕರ ಹಗಲಿಟ್ಟು ದುಡಿದಂತಹ ಕೋಶಾಧಿಕಾರಿಯಾಗಿರುವ ಸತೀಶ್ ರಾಜ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಇವರನ್ನು ಕೂಡ ಸ್ವಾಗತಿಸ್ತಾ ಇದೀಗ ವೇದಿಕೆಗೆ ಅಜಿತ್ ಅವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅಜಿತ್ ಗುಡ್ಡಮನೆ ಇವರು ವೇದಿಕೆಗೆ ಬಂದು ಶಾಲನ್ನ ಹಾಗೂ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮ ಅದ್ಭುತವಾಗಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿದೆ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಈಶ್ವರ ಅಲ್ಲಟಬೈಲು ಪ್ರಧಾನ ಕಾರ್ಯದರ್ಶಿಗಳು ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಈಶ್ವರ್ ಅಲ್ಲಟಬೈಲು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾಳವಯಾನೆ ಮಲ್ಲವ ಸಮಾಜಾಭಿವೃದ್ಧಿ ಸಂಘ, ಮಾಳವಯಾನೆ ಮಲ್ಲವ ಯುವಕ ಸಂಘ ಹಾಗೂ ಮಾಳವಯಾನೆ ಮಲ್ಲವ ಮಹಿಳಾ ಸಂಘ ಇದರ ಜಂಟಿ ಆಶ್ರಯದಲ್ಲಿ 30ನೇ ವರ್ಷದ ವಾರ್ಷಿಕೋತ್ಸವ ಸಭೆಯು ನಡೆಯುತ್ತಿದೆ. ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಮರಳುಸಿದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಮುಟ್ಟಿ ನಮಸ್ಕರಿಸುತ್ತಾ, ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಶಿವಶಂಕರ್ ಹಾಗೂ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಅವರೇ, ಅದೇ ರೀತಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳವರು ಮತ್ತು ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಮಾಜದ ಮನೆತನದ ಹಿರಿಯ ಬಾಂಧವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಸಮಾಜ ಬಾಂಧವರಿಗೂ ನಮಸ್ಕರಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಸಂಘವನ್ನು ಕಳೆದ 30 ವರ್ಷಗಳಿಂದ ನಡೆಸಿಕೊಂಡು ಬಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ನಮ್ಮ ಸಮಾಜ ಬಾಂಧವರನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಇದೇ ರೀತಿಯಾಗಿ ಈ ಸಂಘವು ಮುಂದಿನ ಪೀಳಿಗೆಗೂ ಮುಂದುವರಿಬೇಕು ಎಂಬ ಚಿಂತನೆಯನ್ನು ಮಾಡಿದಾಗ ಹೇಗೆ ಎಂಬುದರ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಇದಕ್ಕೆ ಯುವ ಸಮೂಹವನ್ನು ಒಗ್ಗೂಡಿಸುವುದೇ ಒಂದು ಉತ್ತಮ ಪ್ರಯತ್ನ ಎಂದು ನಮ್ಮ ಸಂಘದ ಹಿರಿಯ ವ್ಯಕ್ತಿಗಳು ಚಿಂತನೆಯನ್ನು ಮಾಡಿದಾಗ ಈಗಾಗಲೇ ಇದ್ದಂತಹ ಯುವಕ ಸಂಘ ಹಾಗೂ ಮಹಿಳಾ ಸಂಘವನ್ನು ಪುನರ್ರಚನೆ ಮಾಡಿಕೊಂಡು ಈ ಯುವಕ ಸಂಘದ ಅಧ್ಯಕ್ಷರಾಗಿ ನಮ್ಮ ಮೋಹನ್ ಇವರು ಸಾರಥ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ನಾವು ಬಂದಂತಹ ಪ್ರಥಮ ವರ್ಷದಲ್ಲೇ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜ ಬಾಂಧವರನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿರ್ತೇವೆ. ಅದೇ ರೀತಿ ಮತ್ತೆ ಮುಂದುವರಿದು ಮುಂದಿನ ಪೀಳಿಗೆಗೂ ನಮ್ಮ ಸಮಾಜದ ಗುರುಮಠದ ಬಗ್ಗೆ ತಿಳುವಳಿಕೆಯನ್ನು ತಿಳಿಯುವಂತಾಗಲಿ ಎಂದು ಪ್ರತಿ ವರ್ಷ ಧಾರ್ಮಿಕ ಪುಣ್ಯಕ್ಷೇತ್ರ ದರ್ಶನ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ಗುರುಮಠಕ್ಕೆ ಪ್ರತಿ ವರ್ಷ ಭೇಟಿ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಾಗಿ ಪ್ರತಿ ವರ್ಷ ನಮ್ಮ ವಾರ್ಷಿಕ
ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಪ್ರತಿ ಮನೆಗೆ ಭೇಟಿ ನೀಡಿ ಹಂಚುವುದರ ಮೂಲಕ ಎಲ್ಲ ಸಮಾಜ ಬಾಂಧವರನ್ನು ಬರಮಾಡಿಕೊಳ್ಳುವಂತೆ ಪ್ರಯತ್ನವನ್ನು ಮಾಡಿಕೊಳ್ಳಲಾಯಿತು. ಅದೇ ರೀತಿ ನಮ್ಮ ಯುವ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಬೃಹತ್ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ನಡೆಸಲಾಗಿ ನಮ್ಮ ಸಮಾಜದ ಕ್ರೀಡಾಪಟುಗಳನ್ನು ಗುರುತಿಸಲಾಯಿತು. ಕರ್ನಾಟಕದಲ್ಲಿ ನಮ್ಮ ಸಮಾಜದ ಜಾತಿ ಹೆಸರು ಮಾಳವ ಸೆಕೆಂಡ್ ಎಯಲ್ಲಿ ನೋಂದಣಿಯಾಗಿರುತ್ತದೆ. ಆದರೆ ಕೇಂದ್ರ ಸರ್ಕಾರದ ಜಾತಿಯ ಪಟ್ಟಿಯಲ್ಲಿ ನಮ್ಮ ಹೆಸರು ನೋಂದಣಿಯಾಗಿ ಇಲ್ಲದ ಕಾರಣ ನಮ್ಮ ಜಾತಿಯ ನೋಂದಣಿ ಮಾಡುವ ಸಲುವಾಗಿ ಮಾಳವ ಯಾನೆ ಮಲ್ಲವ ಯುವಕ ಸಂಘದ ವತಿಯಿಂದ ಮಾಳವ ಸದಸ್ಯತ್ವ ಅಭಿಯಾನ ಎಂಬ ಯೋಜನೆಯನ್ನು ಹಮ್ಮಿಕೊಂಡು ಸದಸ್ಯತ್ವವನ್ನು ಆರಂಭಿಸಲಾಯಿತು. ಮುಂಬರುವ 2027ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಡೆಯುವಂಥ ಜಾತಿಗಣತಿಯಲ್ಲಿ ಒಮ್ಮತದಲ್ಲಿ ಒಂದೇ ಹೆಸರು ನೋಂದಾಯಿಸುವ ಬಗ್ಗೆ ಪ್ರತಿ ಮನೆಗೂ ಭೇಟಿ ನೀಡಿ ಮಾಹಿತಿಯನ್ನು ಕೊಟ್ಟು ಜಾತಿಯ ಹೆಸರಿನ ಬಗ್ಗೆ ಭಿತ್ತಿಪತ್ರವನ್ನು ನೀಡಲಾಯಿತು. ಪ್ರತಿ ಮನೆಯ ಸದಸ್ಯರುಗಳನ್ನು ಈ ಸದಸ್ಯತ್ವ ಅಭಿಯಾನದಲ್ಲಿ ಪ್ರತಿ ಸದಸ್ಯರ ಮಾಹಿತಿಗಳನ್ನು ಪಡೆದುಕೊಂಡು ಇದಕ್ಕೆ ₹100 ಸದಸ್ಯತ್ವ ಶುಲ್ಕವನ್ನು ನಿಗದಿಪಡಿಸಲಾಯಿತು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಬಾಂಧವರು ಇರುವಂಥ ಪ್ರತಿಯೊಂದು ಊರುಗಳಲ್ಲೂ ಯುವಕ ಸಂಘವನ್ನು ಬಲಪಡಿಸುವುದರ ಮೂಲಕ ಸಮಾಜವನ್ನು ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಮಾಡುವುದಾಗಿ ನಿರ್ಣಯಿಸಲಾಯಿತು. ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಮಾಳವ. ಧನ್ಯವಾದಗಳು ಈಶ್ವರ್ ಅಲ್ಲಟಬೈಲು ಅವರಿಗೆ. ಇದೀಗ ವೇದಿಕೆಯಲ್ಲಿ ವರದಿ ವಾಚನವನ್ನು ಸಲ್ಲಿಸಲಿಕ್ಕೆ ಸತೀಶ್ ರಾಜ್ ಮಾಳವ ಯಾನೆ ಮಲ್ಲವ ಸಮಾಜವಾದಿ ಸಂಘದ ಕೋಶಾಧಿಕಾರಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವರದಿ ವಾಚನ. ಮಾಳವ ಯಾನೆ ಮಲ್ಲವ ಸಮಾಜಾಭಿವೃದ್ಧಿ ಸಂಘ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಮತ್ತು ಮಾಳವ ಯಾನೆ ಮಲ್ಲವರ ಯುವಕ ಸಂಘ ಹಾಗೂ ಮಾಳವ ಯಾನೆ ಮಲ್ಲವರ ಮಹಿಳಾ ಸಂಘ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಇದರ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸುತ್ತಿದ್ದೇನೆ. ಮಾಳವ ಯಾನೆ ಮಲ್ಲವ ಜಾತಿಯ ಸಮಾಜ ಬಾಂಧವರು ಸರ್ಕಾರದಿಂದ ಸಿಗುವ ಮೀಸಲಾತಿ ಮತ್ತು ಇನ್ನಿತರ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಹಾಗೂ ಇತರ ಜಾತಿಯವರಂತೆ ಯಾವುದೇ ಸಂಘಟನೆ ಒಗ್ಗಟ್ಟು ಇಲ್ಲದಿರುವುದನ್ನು ಮನಗಂಡು ನಮ್ಮ ಸಮಾಜ ಬಾಂಧವರನ್ನು ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಸಮಾಜ ಬಾಂಧವರನ್ನು ಜೊತೆಗೂಡಿಸಿ ತಮ್ಮ ಜಾತಿಯ ಏಳಿಗೆಗಾಗಿ ಸಂಘಟನೆ ಮಾಡಿ ಅವರಲ್ಲಿರುವ ಧಾರ್ಮಿಕ ಪ್ರಜ್ಞೆ, ಕ್ರೀಡೆ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮತ್ತು ಇತರ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಲ್ಲಿ ಸಂಘವು ಯಶಸ್ವಿಯಾಗಿರುತ್ತದೆ ಮತ್ತು ಸಂಘವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಮುಂದಿನ ಅಭಿವೃದ್ಧಿ ಬಗ್ಗೆ ಚಿಂತಿಸಲು ಹಾಗೂ ಸರ್ಕಾರದ ವ್ಯವಹಾರಗಳಿಗೆ ಮತ್ತು ಧಾರ್ಮಿಕ ವಿಚಾರಾದಿಗಳಿಗೆ ಸಂಘವನ್ನು ಬಲಪಡಿಸುವುದು ಉದ್ದೇಶವಾಗಿರುತ್ತದೆ. ಸಂಘದ ಉದ್ದೇಶ: ಮಾಳವ ಯಾನೆ ಮಲ್ಲವ ಸಮಾಜ ಬಾಂಧವರನ್ನು ಜೊತೆಗೂಡಿಸಿ ಸಂಘಟನೆ ಮಾಡಿ ಸಮಾಜವನ್ನು ಬಲಪಡಿಸುವುದು ಹಾಗೂ ಸಮಾಜ ಬಾಂಧವರಲ್ಲಿರುವ ಧಾರ್ಮಿಕ ಪ್ರಜ್ಞೆ, ಕ್ರೀಡೆ, ಶೈಕ್ಷಣಿಕ ಕ್ಷೇತ್ರ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಎಲ್ಲ ಚಟುವಟಿಕೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಸಂಘದ ವತಿಯಿಂದ ಎಲ್ಲ ಕ್ಷೇತ್ರಗಳಲ್ಲಿ ಹೊಸ ಯೋಜನೆಗಳನ್ನು ಗಮನಹರಿಸಿ ಎಲ್ಲರಿಗೂ ಸಹಕಾರಿಯಾಗುವಂತೆ ಸಂಘಟನೆಯನ್ನು ಬಲಪಡಿಸುವ ಉದ್ದೇಶವಾಗಿದೆ. ಹಾಗೂ ಮಾಳವ ಯಾನೆ ಮಲ್ಲವ ಸಮಾಜಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಇದರ ನೇತೃತ್ವದಲ್ಲಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ವ್ಯವಹಾರದ ಪ್ರಜ್ಞೆ ಮೂಡಿಸಲು ಸ್ವಸಹಾಯ ತಂಡವನ್ನು ಮಾಡಿರುತ್ತೇವೆ. ಇದರಿಂದ ತಂಡದ ಹೆಚ್ಚಿನ ಸದಸ್ಯರಿಗೆ ಬಹಳ ಅನುಕೂಲವಾಗಿರುತ್ತದೆ ಎಂದು ನಮ್ಮ ಆಶಯವಾಗಿರುತ್ತದೆ. ನಮ್ಮ ಸಂಘವು ಈಗಾಗಲೇ ತಮ್ಮೆಲ್ಲರ ಸಹಕಾರದಿಂದ 30ನೇ ವರ್ಷದ ಹಾದಿಯಲ್ಲಿದ್ದು ಯುವಕ ಸಂಘ ಮತ್ತು ಮಹಿಳಾ ಸಂಘವು ಮಾಳವ ಯಾನೆ ಮಲ್ಲವ ಸಮಾಜದ ಹತೋಟಿಯಲ್ಲಿರುತ್ತದೆ. ಇವರು ಅಭಿವೃದ್ಧಿ ಕಾರ್ಯ ಮತ್ತು ಇತರ ಎಲ್ಲ ಏಳಿಗೆಗೆ ನಮಗೆ ಸಹಕಾರಿಯಾಗಿರುತ್ತಾರೆ. ಸಂಘದ ಸಂಘಟನೆ ಹಾಗೂ ಕಾರ್ಯಚಟುವಟಿಕೆ: ಸಮಾಜದ ಎಲ್ಲ ಸಮಾಜ ಬಾಂಧವರು ಒಂದೇ ವೇದಿಕೆಯಲ್ಲಿ ಸೇರಿಸಿ ನಮ್ಮ ಸಂಬಂಧವನ್ನು ಪ್ರಬಲಗೊಳಿಸಿ ಅವರಲ್ಲಿರುವ ಧಾರ್ಮಿಕತೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಎಲ್ಲರ ಸಮ್ಮುಖದಲ್ಲಿ ಗೌರವಿಸುವುದು ಹಾಗೂ ಕ್ರೀಡಾಭಿಮಾನಿಗಳಿಗೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡುವುದು ಅಲ್ಲದೆ ಮಕ್ಕಳು ಹಾಗೂ ಮಹಿಳೆಯರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮುಕ್ತವಾಗಿ ಅವಕಾಶ ನೀಡುವುದು ಹಾಗೂ ಸಮಾಜದ ಹಿರಿಯರು ಹಾಗೂ ಕಿರಿಯರಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ವರ್ಷದಲ್ಲಿ 1 ಬಾರಿ ಪ್ರವಾಸ ಹೋಗುವ ಅವಕಾಶ ಮಾಡಿರುತ್ತೇವೆ.
ಈ ಬಾರಿ ನಾವು ಕೊಲ್ಲೂರು, ಕಮಲಶಿಲೆ, ಸಿಗಂದೂರು ಹಾಗೂ ಮಲ್ಲವ ಸಾಮ್ರಾಜ್ಯದ ಕವಳೆದುರ್ಗ ಮಠ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆಯಲು ಎಲ್ಲರಿಗೂ ಮುಕ್ತ ಅವಕಾಶ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹಾಗೂ ಎಲ್ಲ ಸಮಾಜ ಬಾಂಧವರು ಶುಭ ಹಾಗೂ ಅಶುಭ ಕಾರ್ಯಕ್ರಮವನ್ನು ಒಂದೇ ಪದ್ಧತಿಯಲ್ಲಿ ಮಾಡುವ ಉದ್ದೇಶದಿಂದ ಬೆಳ್ತಂಗಡಿಯಲ್ಲಿ ಹಾಗೂ ಕಾಂಜನಗಡ್ನಲ್ಲಿ ಎಲ್ಲ ಮನೆತನದವರು ಹಾಗೂ ದೇವಸ್ಥಾನದ ಮುಕ್ತೇಸರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಯನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ಉತ್ತಮವಾದ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಈಗಾಗಲೇ ಮಂಗಳೂರು, ಬೆಳ್ತಂಗಡಿ ಹಾಗೂ ಕಾಂಜನಗಡ್ನಲ್ಲಿ ಆಚರಣೆ ಮಾಡುವ ಪದ್ಧತಿಯಲ್ಲಿ ವ್ಯತ್ಯಾಸ ಇರುವುದರಿಂದ ಹಾಗೂ ಈಗಾಗಲೇ ಆಯಾಯ ಪರಿಸರದ ವಾತಾವರಣಕ್ಕೆ ಅನುಗುಣವಾಗಿ ನಡೆಯುತ್ತಿದೆ. ಇದರಿಂದ ಆ ವಿಚಾರವನ್ನು ಕೈಬಿಡಲಾಯಿತು ಹಾಗೂ ಎಲ್ಲ ಸಮಾಜ ಬಾಂಧವರ ಮಾಹಿತಿಯ ಸವಿವರ ಪುಸ್ತಕ ಮಾಡುವ ಉದ್ದೇಶ ಇರುತ್ತದೆ. ಈ ಪುಸ್ತಕದಲ್ಲಿ ವಿಳಾಸ, ಮನೆತನದ ವಿವರ, ದೇವಸ್ಥಾನದ ಆಡಳಿತದಾರರ ಮಾಹಿತಿ ಹಾಗೂ ಇತರ ವಿಚಾರ ಇರುತ್ತದೆ. ಎಲ್ಲ ಸಮಾಜ ಬಾಂಧವರಿಗೆ ಉಪಯೋಗ ಆಗುವ ನೆಲೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡುವ ಉದ್ದೇಶವಾಗಿದೆ. ಈ ನೆಲೆಯಲ್ಲಿ ನಮ್ಮ ಮಾಳವ ಯುವಕ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಯೋಜನೆಯನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಅವರು ಮನೆ ಮನೆ ಸಮೀಕ್ಷೆ ಅಭಿಯಾನ ಪ್ರಾರಂಭಿಸಿರುತ್ತಾರೆ. ಈ ಯೋಜನೆಯನ್ನು ಯಶಸ್ವಿಯಾಗಲು ಎಲ್ಲ ಸಮಾಜ ಬಾಂಧವರು ಸಹಕಾರ ನೀಡಬೇಕಾಗಿ ವಿನಂತಿ. ಸಹಕಾರ. ನಮ್ಮ ಮಲ್ಲವ ಸಮಾಜ ಕೆಳದಿ ರಾಜಗುರು ಶಾಬ್ರ ಶ್ರೀ ಮರಳಸಿದ್ದೇಶ್ವರ ಸ್ವಾಮಿಗಳು ಕವಳೆದುರ್ಗ ಮಠದ ಸಂಪರ್ಕವಿದ್ದು ಇವರ ಮಾರ್ಗದರ್ಶನದಲ್ಲಿ ಸಂಘದ ಸಂಘಟನೆ ಹಾಗೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇವರ ಆಶೀರ್ವಾದ ನಮಗೆ ದಾರಿದೀಪವಾಗಿದೆ. ಅಲ್ಲದೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಹರೀಶ್ ಪೂಂಜರವರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲಿಸಿರುತ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ಆದುದರಿಂದ ಸಮಾಜ ಬಾಂಧವರು ಸಂಘವು ಹಮ್ಮಿಕೊಳ್ಳುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನು ಮನಧನಗಳಿಂದ ಪ್ರೋತ್ಸಾಹಿಸಿ ಮತ್ತೊಮ್ಮೆ ತಮ್ಮಲ್ಲಿ ವಿಜ್ಞಾಪನೆ ಮಾಡುತ್ತಾ ಈ ಚಿಕ್ಕ ವರದಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸತೀಶ್ ರಾಜ್ ಇವರಿಗೆ. ಇದೀಗ ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಹೊತ್ತು. ಮೊದಲನೇದಾಗಿ 2026ರಲ್ಲಿ PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಸುಸಂದರ್ಭದ ಈ ಒಂದು ಹೊತ್ತಿನಲ್ಲಿ ವೇದಿಕೆಯ ಮುಂಭಾಗಕ್ಕೆ ನಾನು ಕರೆಯುವಂಥ ವಿದ್ಯಾರ್ಥಿಗಳು ಸಾಲಾಗಿ ಬರಬೇಕು ಅಂತ ಕೇಳಿಕೊಳ್ತೇನೆ. ಮೊದಲನೇದಾಗಿ ಅನನ್ಯ KB ಸತೀಶ್ ರಾವ್ ಗುತ್ಯಾರು ಬೆಳ್ತಂಗಡಿ. ಇವರು 600 ಅಂಕಕ್ಕೆ 559 ಅಂಕವನ್ನು ಪಡೆದು ಉತ್ತೀರ್ಣರಾಗಿರ್ತಾರೆ. ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಶರಣ್ಯ ಬಿನ್ ಚಂದಪ್ಪ ಹೆಗಡೆ ಸವಣಾರು. ಇವರು 600 ಅಂಕಕ್ಕೆ 553 ಅಂಕವನ್ನು ಪಡೆದುಕೊಂಡು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರ್ತಾರೆ. ಇನ್ನು ತನ್ವಿ ಬಿನ್ ದೇವದಾಸ್ ಹೆಗಡೆ ಕುಳಮನೆ ಪುಂಚಾಲಕಟ್ಟೆ. ಇವರು 600 ಅಂಕಕ್ಕೆ 541 ಅಂಕವನ್ನು ತೆಗೆದುಕೊಂಡು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರ್ತಾರೆ. ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪಂಚಮಿ ಬಿನ್ ಸುನಿಲ್ ಹೆಗಡೆ ಬೆಳ್ತಂಗಡಿ 600 ಅಂಕಕ್ಕೆ 536 ಅಂಕವನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ PUCಯನ್ನ ಮುಗಿಸಿಕೊಂಡಿರ್ತಾರೆ. ಅದೇ ರೀತಿ ಸಂಜೀವಿನಿ ಬಿನ್ ರಮೇಶ್ ಹೆಗಡೆ ಮದ್ದಡ್ಕ ಬೆಳ್ತಂಗಡಿ. ಇವರು 600 ಅಂಕಕ್ಕೆ 536 ಅಂಕವನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರ್ತಾರೆ. ದಯವಿಟ್ಟು ಈ ವಿದ್ಯಾರ್ಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನನ್ಯ KB ಸತೀಶ್ ರಾಜ್, ಶರಣ್ಯ ಬಿನ್ ಚಂದಪ್ಪ ಹೆಗಡೆ ಸವಣಾಲು, ತನ್ವಿ ಬಿನ್ ದೇವಸ್ ಹೆಗಡೆ ಕುಳಮನೆ ಮುಕುಂಜಾಲಕಟ್ಟೆ, ಪಂಚಮಿ ಬಿನ್ ಸುನಿಲ್ ಹೆಗಡೆ ಬೆಳ್ತಂಗಡಿ ಹಾಗೆ ಸಂಜೀವಿನಿ ಬಿನ್ ರಮೇಶ್ ಹೆಗಡೆ ಮಾತಾಡ್ಕ ಬೆಳ್ತಂಗಡಿ ಇವರನ್ನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಾಜ ಬಾಂಧವರು ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಜೀವಿನಿ ಹೆಗಡೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅನನ್ಯ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರ ಆಶೀರ್ವಾದ ವೇದಿಕೆ ಮುಂಭಾಗದಲ್ಲಿರುವಂತಹ ಮಕ್ಕಳಿಗೆ ಸಿಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ನೆಲೆ ನಿಂತಿರುವ ಶ್ರೀ ಗುತ್ಯಾರು ಸೋಮನಾಥೇಶ್ವರ ದೇವರ ಆಶೀರ್ವಾದ ಹಾಗೆ ಮಹಾಮಾಯಿ ಅಮ್ಮನ ಆಶೀರ್ವಾದ ಮತ್ತು ಈ ಜಾಗದಲ್ಲಿ ನೆಲೆಯಾಗಿರುವ ಪ್ರತಿಯೊಂದು ದೇವರುಗಳ ಆಶೀರ್ವಾದ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ವಿದ್ಯಾರ್ಥಿಗಳ ಮನವನ ಮುಟ್ಲಿ, ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿ ಇವರಿಗೆ ಇದೀಗ ಸನ್ಮಾನವನ್ನು ಮಾಡಲಾಗ್ತಿದೆ.
2026ರ PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳಿವರು ನಮ್ಮ ಸಮಾಜದವರು, ನಮ್ಮ ಹೆಮ್ಮೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಮುತ್ತಿನ ಭವಿಷ್ಯ ಉಜ್ವಲವಾಗಿರಲಿ. ಬಂದಿರುವಂತಹ ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯ ಮೂಲಕ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಿಸಬೇಕು. ನಿಮ್ಮ ಶುಭ ಹಸ್ತದ ಮೂಲಕ ಅವರಿಗೆ ಆಶೀರ್ವಾದವನ್ನ ತಮ್ಮ ಮನಸಾರೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಪೋಷಕರನ್ನು ಕೂಡ ಕರೆಯುವಂತಹ ಸಂದರ್ಭ. ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳ ಪೋಷಕರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತಿರುವ ಪೋಷಕರನ್ನ ಯಾವತ್ತೂ ಕೂಡ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿಗಳು, ಗುರು ಹಿರಿಯರು. ದಯವಿಟ್ಟು ತಂದೆ ತಾಯಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತಂದೆ ತಾಯಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತನ್ವಿ, ಹಾಗೆ ಶರಣ್ಯ, ಪಂಚಮಿ, ಸಂಜೀವಿನಿ ಹಾಗೂ ಅನನ್ಯ ಇವರ ತಂದೆ ತಾಯಿಯವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಂದೆ ಅಥವಾ ತಾಯಿ ಯಾರು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದೀರೋ ದಯವಿಟ್ಟು ಬರಬೇಕು. ತಂದೆ ತಾಯಿ ಕುಟುಂಬದವರು ಎಲ್ಲರೂ ಬಂದಿದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ತಮ್ಮ ತಮ್ಮ ಮಕ್ಕಳ ಬೆನ್ನೆಲುಬಾಗಿ ನಿಲ್ಲಬೇಕು. ನಿಮ್ಮ ಮಕ್ಕಳ ಹಿಂದುಗಡೆ ನಿಂತು ನಿಮ್ಮ ಮಕ್ಕಳಿಗೆ ಶುಭ ಆಶೀರ್ವಾದವನ್ನು ನೀಡಬೇಕು. ಮುಂದಿನ ಅವರ ಶೈಕ್ಷಣಿಕ ಜೀವನದ ಪ್ರತಿಯೊಂದು ಜವಾಬ್ದಾರಿ ನಿಮ್ದಾಗಿರ್ತದೆ. ನೀವೆಲ್ಲರೂ ಕೂಡ ಅವರ ಜೊತೆ ನಿಂತು ಅವರ ಭವಿಷ್ಯದಲ್ಲಿ ಕನಸುಗಳು ಏನಿದೆ ಅನ್ನೋದನ್ನ ತಿಳಿದುಕೊಂಡು ಅವರ ಕನಸಿಗೆ ನನಸಾಗುವ ಶಕ್ತಿಯನ್ನು ನೀವು ತುಂಬಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ 2025ರ ಶ್ರೇಣಿಯಲ್ಲಿ SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂತಹ ಸುಸಂದರ್ಭದ ಈ ಒಂದು ಹೊತ್ತಿನಲ್ಲಿ SSLCಯಲ್ಲಿ 2025ರಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳು ಶರಣ್ಯ ಬಿನ್ ಪ್ರಕಾಶ್ ಹೆಗ್ಡೆ, ನಿನಾದ ಮನೆ ಕಾಪಿನಡ್ಕ 625ಕ್ಕೆ 602 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಇವರಿಗೆ ಜೋರಾದ ಕೈ ಚಪ್ಪಳೆಯ ಮೂಲಕ ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಿದಿತ್ HD ಬಿನ್ H ದಿವಾಕರ, ಸಾಲ್ಮರ ಮನೆ ಪುತ್ತೂರು, ಇವರು 625ಕ್ಕೆ 620 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಈ ಒಂದು ಹೊತ್ತಿನಲ್ಲಿ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಪಂಚಮಿ ಬಿನ್ ಸೋಮಶೇಖರ ಕುತ್ಯಾರು ಬೆಳ್ತಂಗಡಿ 625ಕ್ಕೆ 595 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಇವರನ್ನು ಕೂಡ ಈ ಒಂದು ಹೊತ್ತಿನಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೃತಿಕೆ ಬಿನ್ ಕುಮಾರ್ ಕಲ್ಲಾರೆ ಮನೆ ಪುತ್ತೂರು, ಇವರು 625ಕ್ಕೆ 581 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೃಷ್ಟಿ ಬಿನ್ ನಾಗೇಶ್ ಹೆಗ್ಡೆ ಆನೆಕೆರೆ ಕಾಕಳ 625ಕ್ಕೆ 572 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ದಯವಿಟ್ಟು ವೇದಿಕೆಗೆ ನೀವು ಕೂಡ ಬರಬೇಕು. ಹಾಗೆ ಟಿ ಪ್ರಜ್ನೇಶ್ ಬಿನ್ ತುಕಾರಾಮ್ ಬಿ ಅಲ್ಲಟಬೈಲು ಬೆಳ್ತಂಗಡಿ, ಇವರು 625ಕ್ಕೆ 537 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು CBSEಯಲ್ಲಿ ಸಾನ್ವಿ BS ಬಿನ್ ಸತೀಶ್ ಅಲ್ಲಟಬೈಲು ಬೆಳ್ತಂಗಡಿ, ಇವರು 500 ಅಂಕಕ್ಕೆ 408 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಈ ಒಂದು ಹೊತ್ತಿನಲ್ಲಿ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಇವತ್ತು ಮಾಳವಿಯಾನೆ ಮಲ್ಲವ ಸಮಾಜ ವಿದ್ಯಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ, ಮಾಳವಿಯಾನೆ ಮಲ್ಲವರ ಯುವಕ ಸಂಘ ಮತ್ತು ಮಹಿಳಾ ಸಂಘದ ವತಿಯಿಂದ 30ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಹೊತ್ತಿನಲ್ಲಿ ಇವರನ್ನ ವೇದಿಕೆಗೆ ಬರಮಾಡಿಸಿಕೊಂಡು ಇವರು ಮಾಡಿರುವಂತಹ ಒಂದು ಉನ್ನತ ಮಟ್ಟದ ಈ ಒಂದು ಸಂದರ್ಭದಲ್ಲಿ ಇವರನ್ನು ಕೂಡ ಗುರುತಿಸಿಕೊಂಡು ಇನ್ನು ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಶುಭ ಆಶೀರ್ವಾದವನ್ನು ನೀಡಲಿಕ್ಕಿದ್ದೇವೆ.
ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿದ್ಯಾರ್ಥಿಗಳ ಪೋಷಕರು ಕೂಡ ವೇದಿಕೆಗೆ ಬರಬೇಕಾದಂಥ ಸಂದರ್ಭ. ದೈಹಿಕ ವೇದಿಕೆ ಮುಂಭಾಗದಲ್ಲಿ ಬಂದು ನಿಂತಿರಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪೋಷಕರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೃತಿಕೆ ಅವರ ಪೋಷಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೋಹನ್ ಹೆಗ್ಡೆ ಅವರಲ್ಲಿ ಒಂದು ವಿನಂತಿ. ಕೃತಿಕೆ ಬಿನ್ ಕುಮಾರ್ ಕಲ್ಲರೆ ಮನೆ ಪುತ್ತೂರು ಅವರ ಮನೆಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನೀಡಬೇಕಾದಂತಹ ಗೌರವವನ್ನ ಅವರ ತಾಯಿಯವರಿಗೆ ಕೈಯಲ್ಲಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಂದೆ ತಾಯಿಯ ಶುಭ ಆಶೀರ್ವಾದ, ತಂದೆ ತಾಯಿಯ ಪ್ರೋತ್ಸಾಹ ಇದ್ರೇನೆ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಇನ್ನಿತರ ಶೈಕ್ಷಣಿಕ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉನ್ನತ ಶ್ರೇಣಿಗೆ ತಲುಪಲು ಸಾಧ್ಯ. ತಾಯಿಯ ಆಶೀರ್ವಾದ ಹಾಗೆ ಮಗಳಿಲ್ಲದಿದ್ರೂ ಕೂಡ ತಾಯಿ ಇಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಗಳ ಜಾಗವನ್ನ ತಾಯಿ ಭರ್ತಿ ಮಾಡ್ತಿದ್ದಾರೆ. ಈ ಒಂದು ಸುಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವೆ. ಸಮಾಜ ಬಾಂಧವರೆಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯ ಮೂಲಕ ಇದೀಗ ಒಂದು ಫೋಟೋವನ್ನು ಕ್ಲಿಕ್ಕಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳಿಕೊಳ್ತಾ ತಾವೆಲ್ಲರೂ ಕೂಡ ಇಲ್ಲಿಂದ ವಿಶ್ರಮಿಸಬಹುದು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೂಡ ಧನ್ಯವಾದಗಳು. ಇನ್ನು ಮುಂದಕ್ಕೆ 2026ರಲ್ಲಿ SSCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಗುತ್ತೆ. ಉಷಾ ನವೀನ್ ಚಂದ್ರ ಕಟಪಾಡಿ ಉಡುಪಿ 625ಕ್ಕೆ 603 ಅಂಕವನ್ನು ಪಡೆದಿರ್ತಾರೆ. ಇದು ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂತಹ ವಿಚಾರ. ಹಾಗೆ ಅಂಕಿತಾ ಬಿನ್ ಆನಂದ್ ಹೆಗ್ಡೆ ಏರ್ಕಟ್ಟೆ 625ಕ್ಕೆ 582 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ರುತೀನ್ ಬಿನ್ ಚಂದ್ರಕುಮಾರ್ ಅಲ್ಲಟಬೈಲು ಬೆಳ್ತಂಗಡಿ 625ಕ್ಕೆ 565 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಶ್ರವಣ್ ಕುಮಾರ್ ಆರ್ಬಿನ್, ರೂಪೇಶ್ ಕುಮಾರ್ ವಿಜಯ್, ಬರ್ಖಜೆ ಸಾಲು ಲಾಯ್ಲಾ 625ಕ್ಕೆ 556 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಸಾನ್ವಿ ಬಿನ್ ರಾಜೇಶ್ ಮಂಗಳೂರು ಇವರು 625ಕ್ಕೆ 544 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಅದೇ ರೀತಿ ಲಾವಣ್ಯ ಕೆಪಿ ಬಿನ್ ಪ್ರವೀಣ್ ಕುಮಾರ್ KN ಮಂಗಳೂರು ಇವರು 625ಕ್ಕೆ 538 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಅದೇ ರೀತಿ ಎಸ್ ತುಳಸಿರಾಜ್ ಹೆಗ್ಡೆ ಬಿನ್ ಶಿವರಾಮ್ ಹೆಗ್ಡೆ ಅಲ್ಲಟಬೈಲು ಬೆಳ್ತಂಗಡಿ ಇವರು 625ಕ್ಕೆ 537 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಅದೇ ರೀತಿ CBSE ಸಾಲಿನಲ್ಲಿ ಧೃತಿ ಸಿ ಮಾಳವ ಬಿನ್ ಚರಣ್ ಕುಮಾರ್ ಬೆಂಗಳೂರು ಇವರು 500ಕ್ಕೆ 473 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಅದೇ ರೀತಿ CBSE ಸಾಲಿನಲ್ಲಿ ನಿಶಾಲಿ ಕೆ ಬಿನ್ ಕಿರಣ್ ಕುಮಾರ್ ವಿಜಯ್ ಬೆಂಗಳೂರು 500 ಅಂಕಕ್ಕೆ 432 ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರತಿಯೊಂದು ಸಮಾಜ ಬಾಂಧವರು ಜೋರಾದ ಕೈ ಚಪ್ಪಾಳೆಯ ಮೂಲಕ ಇವರನ್ನ ಉತ್ತೀರ್ಣ ಮಾಡಬೇಕು ಮತ್ತು ನಿಮ್ಮ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ತಂದೆ ತಾಯಿಯ ಸಹಕಾರ ಮತ್ತು ತಂದೆ ತಾಯಿಯ ಕೆಲವೊಂದು ಮಾರ್ಗದರ್ಶನವನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಆ ದೇವರಿಗೆ ಮಕ್ಕಳಿಗೆ ಕೊಡಲಿ ಅಂತ ಕೇಳಿಕೊಳ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ಧೃತಿ ಮಾಳವ ಬಿನ್ ಚರಣ್ ಕುಮಾರ್ ಬೆಂಗಳೂರು ಇವರ ಪೇರೆಂಟ್ಸ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ವಿದ್ಯಾರ್ಥಿಗಳ ಪೋಷಕರನ್ನು ಕೂಡ ವೇದಿಕೆಗೆ ಕರೆಯುವಂತ ಹೊತ್ತು ದಯವಿಟ್ಟು ಪ್ರತಿಯೊಂದು ಪೋಷಕರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೋಷಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೋಷಕರು ಸಲಹೆ ತಾಳ್ಮೆಯಿಂದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರನ್ನ ವೇದಿಕೆ ಕರೆಸೋದು ನಮಗೆ ತುಂಬಾನೇ ಖುಷಿ ಅಂತ ಮತ್ತು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರತಿಯೊಂದು ಪೋಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಮತ್ತಷ್ಟು ಉಜ್ವಲವಾಗಿ ಬೆಳಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಲಹೆ, ಪ್ರತಿಯೊಂದು ರೀತಿಯ ಪ್ರೋತ್ಸಾಹವನ್ನ ಪೋಷಕರಾಗಿರುವಂತಹ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಯ ತನಕ ವೇದಿಕೆಯಲ್ಲಿ ಗೌರವವನ್ನು ಪಡೆದುಕೊಂಡಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಕ್ಕೆ ಒಂದು ವಿಚಾರ. ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಯಾಕೆ ಒಂದು ರೀತಿಯಲ್ಲಿ ಗೌರವವನ್ನು ನೀಡಿದ್ದೇವೆ ಅಂತ ಹೇಳಿದ್ರೆ, ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ಬೇಕು, ಮತ್ತಷ್ಟು ದೊಡ್ಡ ಮಟ್ಟದ ಗುರಿಯನ್ನು ನೀವು ತಲುಪಬೇಕು, ಮತ್ತೊಮ್ಮೆ ನಿಮ್ಮನ್ನ ಈ ವೇದಿಕೆಯಲ್ಲಿ ನಾವು ಕಣ್ತುಂಬಿಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಿಮ್ಮನ್ನ ಈ ಒಂದು ಹೊತ್ತಿನಲ್ಲಿ ಗೌರವಿಸಿದ್ದೇವೆ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನ ಮನಸ್ಸಲ್ಲಿಟ್ಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಉತ್ತಮವಾಗಿರುವಂತಹ ಗುರಿಯನ್ನ ನೀವು ನೋಡಿಕೊಂಡು ಆ ಗುರಿಯನ್ನು ತಲುಪಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ
ಮುಂದುವರುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗುರಿಯನ್ನು ತಲುಪಿಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಈ ವೇದಿಕೆಯಲ್ಲಿ ನೋಡ್ತೇವೆ. ವೇದಿಕೆಯಲ್ಲಿ ಇಷ್ಟೊತ್ತು ಇದ್ದಂತಹ ಅತಿಥಿಗಳಿಗೆ ಮತ್ತು ಗುರುಗಳಿಗೆ ಮತ್ತು ಪೋಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ತಾ ಇದ್ದೇವೆ. ಇಷ್ಟೊತ್ತು ತಾಳ್ಮೆಯಿಂದ ತಮ್ಮೆಲ್ಲರ ಜೋರದ ಕೈ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಅಂದ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳ ಪೋಷಕರ ಸಹಾಯ ಜೊತೆಗೆ ವಿದ್ಯಾರ್ಥಿಗಳು ಇಲ್ಲಿಂದ ವಿಶ್ರಮಿಸಬಹುದು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳ ಮಾತನ್ನ ನಾವು ಕೇಳಬೇಕಾಗುತ್ತೆ. ಮೊದಲನೇದಾಗಿ ಶ್ರೀ ಎನ್ ಜಗದೀಶ್ ಮಲ್ ಅಧ್ಯಕ್ಷರು, ಶ್ರೀ ಮಹಾಸತಿ ದೇವಸ್ಥಾನ ಕಾಂಜಂಗಾಡ್ ಇವರು ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನೀವು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೋರದ ಕೈ ಚಪ್ಪಾಳೆ ಮೂಲಕ ಇದೀಗ ವೇದಿಕೆಗೆ ಎನ್ ಜಗದೀಶ್ ಮಲ್ ಅವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜಯ ದೇವಿ ಚಿದಾನಂದೆ ಶ್ರೀ ವಿದ್ಯೆ ಪರಮೇಶ್ವರಿ ನಿಜಾತ್ಮಬೋಧೆ ಸಂತುಷ್ಟೇ ವಂದೇ ತಂ ಶಿವಶಂಕರಿ. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ಇವತ್ತಿನ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಇದ್ದಂಥ ಮಲ್ಲವ ಸಮಾಜದ ದೇವಸ್ಥಾನದ ಮುಕ್ತೇಶ್ವರೇ, ಇವತ್ತು ನಾನು ಕಾಂಜಂಗಾಡಿನಿಂದ ಶ್ರೀ ಮಹಾಸತಿ ದೇವಸ್ಥಾನದ ಪರವಾಗಿ ಅಧ್ಯಕ್ಷತೆಯಲ್ಲಿ ಒಂದೆರಡು ಮಾತು, ಜಾಸ್ತಿ ಹೇಳುವುದಿಲ್ಲ. ಕಾರಣ ಮಹಾಸತಿ ದೇವಸ್ಥಾನವನ್ನು 50 ವರ್ಷದಿಂದ ನಡೆಸಿಕೊಂಡು ಪೂಜೆ ಪುರಸ್ಕಾರವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಶುಕ್ರವಾರ ಪೂಜೆ, ವರ್ಷದಲ್ಲಿ ಯುಗಾದಿ ಪೂಜೆ, ಕದಿರುಕಟ್ಟು ಪೂಜೆ, ತುಳಸಿ ಪೂಜೆ, ಪ್ರತಿಷ್ಠಾ ಪೂಜೆ 2 ತಂತ್ರಿಯವರು, ನವರಾತ್ರಿ 10 ದಿವಸ ಪೂಜೆ ನಾವೇ ಮಾಡ್ತಾ ಇರೋದು. ಅದರಲ್ಲಿ ನವರಾತ್ರಿ 8ನೇ ಪೂಜೆ ನಮ್ಮ ಹೊಸದುರ್ಗ ಮಾರ್ಗುಡಿಯಲ್ಲಿ ಒಂದೊಂದು ನವರಾತ್ರಿಗೆ ಒಂದೊಂದು ಜಾತಿಯವರು ಪೂಜೆ ಮಾಡ್ತಾ ಇರೋದು. ಹಾಗೆ ನಮ್ಮದು 8ನೇ ನವರಾತ್ರಿ ಪೂಜೆ ನಮ್ಮ ದೇವಸ್ಥಾನದಿಂದ ವಿಜೃಂಭಣೆಯಿಂದ ಮಡ್ಲಕ್ಕಿ ಸೇವೆ ಹೋಗ್ತಾ ಇದೆ. ಅದು ಇವತ್ತಿಗೂ ಕೂಡ ಕಾಲಾಂತರ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ 30ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಮ್ಮ ಮಲ್ಲವ ಸಮಾಜ ಹಮ್ಮಿಕೊಂಡಿರುವ ಮಕ್ಕಳ ಆಟೋ ಸ್ಪರ್ಧೆ, ಗುರುಗಳ ಶಿವಪೂಜೆ, ರುದ್ರಾಭಿಷೇಕ, ಲಲಿತ ಸಹಸ್ರನಾಮವು ಒದಗಿಸಿಕೊಟ್ಟಿದ್ದಕ್ಕೆ ಇನ್ನು ಮುಂದಕ್ಕೂ ಇದೇ ಸೇವೆ ಮಾಡುವಂಥ ಭಾಗ್ಯ ನಮ್ಮ ಮಲ್ಲವ ಸಮಾಜಕ್ಕೆ ಕೂಡಲೇ ಎಂದು ಆಶೀರ್ವದಿಸ್ತಾ ಇದೆಲ್ಲಕ್ಕೂ ನಮ್ಮ ಅನುಕೂಲ ಸಮಾಜ ಇದೆ ಎಂದು ಸರಿಸ್ತಾ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹಾಗೆ ನವನೀತ್ ಮಾಳವ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಬ್ರ ಮರಳಸಿದ್ಧ ಶಿವಾಚಾರ್ಯ ಸ್ವಾಮಿಗಳ ಪಾದಾವರಿಯೊಂದಕ್ಕೆ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳೇ ಹಾಗೂ ಮಲ್ಲವ ಯಾನೆ ಮಾಳವ ಸಮಾಜಾಭಿವೃದ್ಧಿ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ ಹಾಗೂ ಮಲ್ಲವ ಯುವಕ ಸಂಘದ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಯವರೇ, ಮಹಿಳಾ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ಹೇಳುತ್ತಾ, ಬಂದಂಥ ಎಲ್ಲ ಸಮಾಜ ಬಾಂಧವರಿಗೆ ವಂದಿಸುತ್ತಾ, ಮಲ್ಲವ ಯಾನೆ ಮಾಳವ ಸಮಾಜಾಭಿವೃದ್ಧಿ ಸಂಘದ 30ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ನೆರೆದಿದ್ದೀರಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಭಾರಿ ಖುಷಿಯಾಯಿತು. ಸಂಘ ಕಷ್ಟಪಟ್ಟಕ್ಕೆ ಇವತ್ತು ಸಾರ್ಥಕತೆ ಕಾಣ್ತಾ ಇದೆ ಅಂತ ಹೇಳೋದೊಂದು ಆಶಾಭಾವನೆ ಇತ್ತು, ಅದು ಇವತ್ತು ನಿಜ ಆಯಿತು. ಆದರೂ ಇದು ಸಾಕಾಗುವುದಿಲ್ಲ. ಇವತ್ತಿನ ನೀವು ಈ ಸಂಭ್ರಮವನ್ನು ನೋಡಿದಿರಿ. ನಮ್ಮಲ್ಲಿ ಅತಿ ಹೆಚ್ಚು ಅಂಕ ತೆಗೆದಂಥ ಮಕ್ಕಳನ್ನು ಗೌರವಿಸುವಂಥದ್ದು ಎಷ್ಟು ಖುಷಿಯಾಯಿತು. ಅವರು ಮನೆಯವರು ಸಂಭ್ರಮಿಸ್ತಾರೆ, ಎಲ್ಲ ಅವರ ಫ್ರೆಂಡ್ಸ್, ಅವರ ಕುಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಅಂಕಗಳನ್ನು ತಗೊಂಡು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳೋ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೆ ನಾನು ಶುಭ ಹಾರೈಸ್ತೇನೆ. ಇನ್ನೂ ಮಕ್ಕಳು ಕೂಡ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು, ಅವರು ಕೂಡ ಹೆಚ್ಚಿನ ಅಂಕಗಳು ಕೊಡುವುದು ಇದೇ ವೇದಿಕೆಯಲ್ಲಿ ಅವರು ಕೂಡ ಬರುವಂತಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. 2026, 2027 ಈಗ ನಮ್ಮದು ಜನಗಣತಿ ಪ್ರಾರಂಭ ಆಗಿದೆ. ಎಲ್ಲರೂ ಮನೆಗೆ ಈಗ ಮನೆಗಣತಿಗೆ ಬಂದಿರ್ಬೋದು. 2027 ಫೆಬ್ರವರಿಗೆ ಪ್ರತಿಯೊಬ್ಬರ ಮನೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಆದ್ದರಿಂದ ನಮ್ಮ ಸಂಘದವರು ಹಿಂದೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಏನು ತಲುಪಿಸಿದ್ದಾರೆ ಚೀಟಿ, ಅದರ ಪ್ರಕಾರನೇ ಎಲ್ಲರೂ ಪ್ರತಿಯೊಬ್ಬರು ನೋಂದಣಿ ಮಾಡಬೇಕು. ಯಾಕೆಂದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮದು 2nd ALಯಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮವರಿಗೆ ಏನಾದರೂ ನೌಕರಿ ಸಿಗಬೇಕಾದ್ರೆ ಅಲ್ಲಿ ಕೂಡ ನಾವು ರಿಸರ್ವೇಷನ್ ಆಗಬೇಕು. ಅದು ಕೂಡ ನಾವು ಹೋರಾಟ ನಮ್ಮದು ನಡೀತಾ ಇದೆ. ಪ್ರತಿಯೊಬ್ಬರು ಏನು ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ ಸಂಘದಿಂದ ಅದೇ ಥರ ಎಂಟ್ರಿಯನ್ನು ನೀವು ಮಾಡಬೇಕು. ಪ್ರತಿ ಕೇರಳದಲ್ಲಿ ಕೂಡ, ಕರ್ನಾಟಕದಲ್ಲಿ ಕೂಡ, ಎಲ್ಲೆಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಕೇರಳದಲ್ಲಿದ್ದಾರೆ, ಎಲ್ಲರೂ ಕೂಡ ಇದೇ ಜಾತಿಯನ್ನು ಮೆನ್ಷನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಎಲ್ಲ ಸಂಘದ ಸದಸ್ಯರು ಮನೆಗೆ ಬಂದು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲರೂ ಅವರಿಗೆ ಸಹಕಾರ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ ಎಲ್ಲ ಸಹಕಾರ ಮಾಡಿದ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಧನ್ಯವಾದಗಳು. ಹಾಗೆ ಶ್ರೀ ಎನ್ ಮೋಹನ್ ಹೆಗಡೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಓಕೆ, ಈ ಒಂದು ಹೊತ್ತಿನಲ್ಲಿ ವೇದಿಕೆಯಲ್ಲಿ ನಾವು SSLC PUC ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿರ್ತೇವೆ. ಯಾರೆಲ್ಲ ಈ ಬಾರಿ ಅಥವಾ ಈ ಹಿಂದೆ ಯಾರೆಲ್ಲ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿರ್ತಾರೋ ಅವರನ್ನು ಕೂಡ ಮನಪೂರ್ವಕವಾಗಿ ಗೌರವಿಸ್ತೇವೆ. ಪರೀಕ್ಷೆ ಬರೆದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪಾಸ್ ಆಗಿರ್ತಾನೆ, ಅವರನ್ನು ಕೂಡ ನೆನಪಿಸಿಕೊಂಡು ನಮ್ಮ ಸಮಾಜದ ವತಿಯಿಂದ ಅವರನ್ನು ಕೂಡ ಅಭಿನಂದಿಸ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಮಲ್ಲವ ಸಮಾಜದ ಸಾಧಕರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭದ ಈ ಒಂದು ಹೊತ್ತಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಶ್ರೀಮತಿ ಸುಶೀಲಾ ಹೆಗ್ಡೆ ಇವರಿಗೆ ಸನ್ಮಾನವನ್ನ ಮಾಡುವಂತಹ ಇವರು ದಿನಾಂಕ 14/4/1960 ಶ್ರೀ ನಾರಾಯಣ ಹೆಗ್ಡೆ ಮತ್ತು ಶ್ರೀಮತಿ ದೇವಕಿ ಹೆಗ್ಡೆ ಇವರ ಪ್ರಥಮ ಪುತ್ರಿಯಾಗಿ ಜನಿಸಿದರು. ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುವೆಟ್ಟು ಇಲ್ಲಿ ನೆರವೇರಿಸಿದ್ರು. ತನ್ನ ವಿವಾಹದ ನಂತರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕೆಲಸವನ್ನ ಮಾಡ್ತಾ ಇವರಿಗೆ 1 ಗಂಡು 1 ಹೆಣ್ಣು ಮಕ್ಕಳ ಜೊತೆ ಚಿಕ್ಕ ಸಂಸಾರವನ್ನ ನಡೆಸ್ತಾರೆ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ ತನ್ನ ಕೊನೆಯ ಅವಧಿಯ ನಂತರ ನಮ್ಮ ಸಾಧನೆ ಮಾತನಾಡಬೇಕು ಅನ್ನುವ ಹಾಗೆ ಇವರು ತಮ್ಮ ಮರಣದ ನಂತರ ತನ್ನ ದೇಹವನ್ನ KMC ಮೆಡಿಕಲ್ ಹಾಸ್ಪಿಟಲ್ ಮಂಗಳೂರು ಇಲ್ಲಿಗೆ ತನ್ನ ದೇಹವನ್ನ ದಾನ ಮಾಡಿ ಬೇರಿದ್ದಾರೆ. ತಾವು ಮಾಡಿದ ಸರ್ವಶ್ರೇಷ್ಠ ಆದರ್ಶ ತ್ಯಾಗಕ್ಕೆ ಮಾಳವಯಾನೆ ಮಲ್ಲವರ 30ನೇ ವರ್ಷದ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ, ಅವರನ್ನು ಕೂಡ ನೆನವೇರಿಸಿಕೊಂಡು ಮತ್ತು ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ನೀಡ್ತಿರುವ ಗೌರವ ಸಮರ್ಪಣೆಯನ್ನ ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಅವರ ಮನೆಯವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಂದಿನದಾಗಿ ಭುವನೇಶ್ ಕೆಂಬರ್ಜಿ ಇವರಿಗೆ ನಾವು ಈ ಒಂದು ಹೊತ್ತಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಇವರು ಶ್ರೀ ವಿಜಯೇಂದ್ರ ಮತ್ತು ಶ್ರೀಮತಿ ಜಯಂತಿ ಇವರ ಮಗನಾಗಿ ದಿನಾಂಕ 3/11/2000 ಮಂಗಳೂರು ಇಲ್ಲಿ ಜನಿಸಿದ್ರು. ಇವರು ತನ್ನ ವಿದ್ಯಾಭ್ಯಾಸವನ್ನ 1ರಿಂದ 5ರ ತನಕ ದೇರಬೈಲು, ಕೊಂಚಾಡಿ ಮತ್ತು 5ರಿಂದ 10ನೇ ವಿದ್ಯಾಭ್ಯಾಸವನ್ನ ಪುಂಜಾಲ್ಕಟ್ಟೆ ಇಲ್ಲಿ ನೆರವೇರಿಸಿ ನಂತರದಲ್ಲಿ ಉದ್ಯೋಗವನ್ನ ಹುಡುಕುತ್ತಾ ಡ್ರೈವಿಂಗ್ ಕೆಲಸವನ್ನ ಮಾಡ್ತಾ ಆಟೋ ಚಾಲಕನಾಗಿ, ಕಾರು ಚಾಲಕನಾಗಿ ಹಾಗೆ ಕ್ಯಾನ್ಸರ್ ಆರೋಗ್ಯಗಳಿಗೆ ತನ್ನ ಕೇಶವನ್ನು ಕೊಡುವುದರ ಜೊತೆಗೆ ಹಾಗೂ ಅನೇಕ ಬಾರಿ ರಕ್ತದಾನವನ್ನ ಮಾಡ್ತಾ ಇದರ ಜೊತೆಯಾಗಿ ಆಂಬ್ಯುಲೆನ್ಸ್ ಚಾಲಕನಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಾದ್ರೂ ಕರೆ ಬಂದಾಗ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇನ್ನೊಂದು ಪ್ರಾಣವನ್ನು ಉಳಿಸುವ ಸಲುವಾಗಿ ತಾನು ಮಾಡ್ತಿರುವ ಈ ಸೇವೆಯನ್ನ ಮಾಳವಯಾನೆ ಮಲ್ಲವ ವಾರ್ಷಿಕೋತ್ಸವ ಸಂದರ್ಭ 30ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮತ್ತು ಬೆಳ್ತಂಗಡಿಯ ವಿಧಾನಸಭಾ ಶಾಸಕರನ್ನ ನೆನವೇರಿಸಿಕೊಂಡು ಮತ್ತು ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ತಮಗೆ ನೀಡುತ್ತಿರುವ ಗೌರವ ಸಮರ್ಪಣೆಯನ್ನ ತೆಗೆದುಕೊಳ್ಬೇಕು ಅಂತ ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಭುವನೇಶ್ ಗೇರುಕಟ್ಟೆ ಇವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಭುವನೇಶ್ ಗೇರುಕಟ್ಟೆ ಇವರು ದಿನಾಂಕ 14/6/1978 ಶ್ರೀ ಲಕ್ಷ್ಮಣ್ ಆರ್ ಮತ್ತು ಶ್ರೀಮತಿ ಸರೋಜಿನಿ ಇವರ ಪುತ್ರರಾಗಿ ಜನಿಸ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರಂಜದಲ್ಲಿ, ಪ್ರೌಢ ಶಿಕ್ಷಣವನ್ನ ಗೇರುಕಟ್ಟೆಯಲ್ಲಿ, PUC ಹಾಗೂ JOC ಕಂಪ್ಯೂಟರ್ ಡಿಪ್ಲೊಮಾವನ್ನ ಉಜಿರೆ SDM ಕಾಲೇಜಿನಲ್ಲಿ ಪೂರೈಸ್ತಾರೆ. ಇವರು ನಂತರದಲ್ಲಿ ತನ್ನ ವೃತ್ತಿ ಜೀವನವನ್ನ ಮಾಧ್ಯಮ ರಂಗದಲ್ಲಿ ಸುಮಾರು 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಜೈ ಕನ್ನಡಮ್ಮ ವಾರಪತ್ರಿಕೆಯಲ್ಲಿ ವೃತ್ತಿಯನ್ನು ಆರಂಭಿಸಿ ಇವರು ಹೊಸದಿಗಂತ, ಸಂಯುಕ್ತ ಕರ್ನಾಟಕ, ಉದಯ ಟಿವಿ, ಜಯಕಿರಣ, ವಿಜಯ ಕರ್ನಾಟಕ, ಪ್ರಸ್ತುತ ಪ್ರತಿನಿಧಿ ದಿನಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಬೆಳ್ತಂಗಡಿ
ಬೆಳ್ತಂಗಡಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಉಪಾಧ್ಯಕ್ಷನಾಗಿಯೂ ಕೋಶಾಧಿಕಾರಿಯಾಗಿ ಪ್ರಸ್ತುತ ಬೆಳ್ತಂಗಡಿಯ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಹುದ್ದೆಯನ್ನು ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಗ್ರಾಮೀಣ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೂ ಪ್ರಸ್ತುತ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ. ಹಾಗೆಯೇ ಧಾರ್ಮಿಕ ಕ್ಷೇತ್ರದಲ್ಲಿ ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ 4 ವರ್ಷಗಳ ಸೇವೆಯನ್ನು ಸಲ್ಲಿಸಿ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಶ್ರಮಿಸಿದ್ದಾರೆ. ಗೇರುಕಟ್ಟೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ವಿವಿಧ ಪದಾಧಿಕಾರಿಯಾಗಿ ಕರ್ತವ್ಯನ ನಿರ್ವಹಿಸಿದ್ದು ಹಾಗೂ ದೇವಸ್ಥಾನದ ದೈವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶಗಳ ಸಮಿತಿಯಲ್ಲಿ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯತನಾಗಿ ಎಬಿವಿಪಿ ಕಾರ್ಯಕರ್ತನಾಗಿ ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ನ ಮಂದಿರ ಅರ್ಚಕ್ ಪುರೋಹಿತ್ ಮತ್ತು ಪುತ್ತೂರು ಜಿಲ್ಲಾ ಸಹ ಆಗಿ ಪ್ರಮುಖ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಗೇರುಕಟ್ಟೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಸಮಿತಿಯಲ್ಲಿ ಸದಸ್ಯರಾಗಿ ಸಂಘದ ಕಾರ್ಯದರ್ಶಿಯಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಗೇರುಕಟ್ಟೆಯಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣದಲ್ಲಿ ಶ್ರಮಿಸ್ತಾ ತುರ್ತು ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನ ಮಾಡಿರ್ತಾರೆ. ಇವರು ಚಿಕ್ಕದಾದ ಸಂಸಾರದೊಂದಿಗೆ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಅಕ್ಷತಾ ಎಂ.ಜಿ. ಮತ್ತು ಇವರ 2 ಮುದ್ದಿನ ಮಕ್ಕಳಾದ ಚ್ಯವನ ಆತ್ರೇಯ ಮತ್ತು ಭೃಗು ಆತ್ರೇಯ ಇವರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರಿಗೆ ಮಾಳವಯಾನೆ ಮಲ್ಲವರ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವ ಅತಿಥಿಗಳ ಜೊತೆಗೆ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಎಲ್ಲರೂ ಕೂಡ ಇವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ರು ಪುನೀತ್ ಕುಮಾರ್ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಅವರಿಗೆ ಕೂಡ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಇವರು ದಿನಾಂಕ 1/2/2002 ಶ್ರೀ ರಾಮಯ್ಯ ಹೆಗ್ಡೆ ಹಾಗೂ ಮೋಹಿನಿ ಇವರು ಪ್ರಥಮ ಪುತ್ರರಾಗಿ ಜನಿಸ್ತಾರೆ. ಪ್ರಸ್ತುತ ಕುಟುಂಬವು ಉಜಿರೆಯ ಆದರ್ಶ ನಗರ ನಿಡಗಲ್ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಪುನೀತ್ ಕುಮಾರ್ ಹೆಗ್ಡೆ ಅವರು ಬಂಟ್ವಾಳದ SVS ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ LKG ಯಿಂದ 2ನೇ ತನಕ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ಉಪ್ಪಿನಂಗಡಿಯ ಸೈಂಟ್ ಮೇರಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 3ನೇ ತರಗತಿಯಿಂದ 6ನೇ ತರಗತಿ ತನಕ ಶಿಕ್ಷಣವನ್ನು ಪಡೆದ್ರು. ನಂತರ ಉಜಿರೆಯ SDM ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 7ರಿಂದ 10ನೇ ತರಗತಿ ತನಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರು. ಮುಂದಾಗಿ ಉಜಿರೆಯ SDM PU ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PUC ಶಿಕ್ಷಣವನ್ನು ಪಡೆದ್ರು. ಬಳಿಕ ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ 4ನೇ ರ್ಯಾಂಕ್ ಪಡೆದು ಸಾಧನೆಯನ್ನ ಮಾಡಿರ್ತಾರೆ. ನಂತರ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದು ಪ್ರಸ್ತುತ ಮಂಗಳೂರಿನ ಇನೋಪಯ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಮುಂದುವರೆಸುತ್ತಿದ್ದಾರೆ. ತಮ್ಮ ಈ ಸಾಧನೆಗಾಗಿ ಮಾಳವಯಾನೆ ಮಲ್ಲವ 30ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪೂಜ್ಯ ಗುರುಗಳ ಸನ್ನಿಧಿಯಲ್ಲಿ ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೂಡ ನೆನವರಿಸಿಕೊಂಡು ಮತ್ತು ಮುಖ್ಯ ಅತಿಥಿಗಳ ಸನ್ಮುಖದಲ್ಲಿ ತಮಗೆ ನೀಡುತ್ತಿರುವ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಇಲ್ಲ, ಅವರ ಜಾಗವನ್ನು ಅವರ ಪ್ರೀತಿಯ ತಂದೆ ಆ ಒಂದು ಜಾಗವನ್ನು ಭರ್ತಿಯನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ASI ಆಗಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಇವರು ಕರ್ನಾಟಕಕ್ಕೆ ಹೆಮ್ಮೆ ಆಗಿರ್ತಾರೆ. ಅದೇ ರೀತಿ ನಮಗೂ ಕೂಡ ನಮ್ಮ ಸಮಾಜದವರಾಗಿರೋದ್ರಿಂದ ನಮಗೂ ಹೆಮ್ಮೆ. ಖಂಡಿತ ಬಂದಿರುವಂತ ಎಲ್ಲ ಸಮಾಜ ಬಾಂಧವರು ಜೋರದ ಕೈ ಚಪ್ಪಾಳೆ ಮೂಲಕ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರ ಮಗ ಇವತ್ತು ಉತ್ತಮವಾದ ಸಾಧನೆಯನ್ನು ಮಾಡಿರ್ತಾರೆ. ಅವರಿಗೆ ಎಷ್ಟು ಹೆಮ್ಮೆ ಇದೆಯೋ ನಮ್ಮ ಸಮಾಜದವರು ಮಾಡಿರುವ ಹೆಮ್ಮೆ ನಮಗೂ ಕೂಡ ಅದೊಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಇವ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡಿಸ್ಕೊಳ್ತಿರುವಂತ ಪ್ರತಿಯೊಬ್ಬರು ಕೂಡ ಮುಂದಿನ ದಿನದಲ್ಲಿ ಅವರ ಪ್ರತಿಯೊಂದು ದಿನವೂ ಭವಿಷ್ಯವು ಉಜ್ವಲವಾಗಿರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಗುರುಗಳ ಶುಭ ಆಶೀರ್ವಾದದೊಂದಿಗೆ ಮುಂದಿನ ದಿನ ಸುಖವಾಗಿರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ.
ಸದಾ ಜನರ ಸಂಪರ್ಕದಲ್ಲಿರುವ ಆಂಬ್ಯುಲೆನ್ಸ್ ಚಾಲಕರಾಗಿರುವಂತಹ ಭುವನೇಶ್ ಅವರನ್ನು ಕೂಡ, ಹಾಗೆ ಪತ್ರಿಕಾ ರಂಗದಲ್ಲಿ ಹಲವಾರು ರೀತಿಯ ಸಾಧನೆ ಮಾಡಿರುವಂತಹ ಭುವನೇಶ್ ಗೇರ್ಕೊಟ್ಟೆ ಹಾಗೆ ಪ್ರಣೀತ್ ಕುಮಾರ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ, ನೀವು ಮಾಡಿರುವಂತಹ ಈ ಒಂದು ಸಾಧನೆಗೆ ನಮ್ಮ ಸಮಾಜ ನೀಡುತ್ತಿರುವಂತಹ ಶುಭ ಆಶೀರ್ವಾದ ಜೊತೆಗೆ ಶುಭ ಗೌರವ ಅಂತಾನೆ ಕೂಡ ಹೇಳ್ಬಹುದು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಮತ್ತೊಮ್ಮೆ ಪೋಷಕರು ತಮ್ಮ ಮಕ್ಕಳನ್ನ ಈ ಒಂದು ಸಂದರ್ಭದಲ್ಲಿ ಹತೋಟಿಯಲ್ಲಿ ಹಿಡ್ಕೊಳ್ಬೇಕು. ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನ ಇರಿಸಿಕೊಂಡು ಅವರಿಗೆ ಕೂಡ ಈ ವಿಚಾರಧಾರೆಯನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯನ್ನ ಸ್ವಾಮೀಜಿಗಳಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ನಮ ಪಂಚಾಚಾರ್ಯೇಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವೀರಶೈವ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಜಗದ್ಗುರುಭ್ಯಃ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಪ್ರಾತಸ್ಮರಣೀಯರಾಗಿರುವಂತಹ ಆರಾಧ್ಯ ಗುರುದೈವ ಹಸೇತು ಹಿಮಾಚಲ ಮಾನವ ಧರ್ಮ ಸಾಮ್ರಾಜ್ಯದ ಶಿವಯೋಗ ಸಿದ್ಧ ಕುಲಚಕ್ರವರ್ತಿಗಳು, ಶಕ್ತಿ ವಿಶಿಷ್ಟಾದ್ವೈತ ಸ್ಥಾಪನಾಚಾರ್ಯರು ಆಗಿರುವಂತಹ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕವಲೆದುರ್ಗದ ಕರ್ತೃ ಮರಳಸಿದ್ಧರನ್ನೇ ಮೊದಲು ಮಾಡಿಕೊಂಡು ಈ ವೇದಿಕೆಗೆ ನಾಮಕರಣ ಮಾಡಿರುವಂತಹ ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಪರ್ಯಂತರ ಅನಂತ ಗುರು ಪರಂಪರೆಗೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಸಹ್ಯಾದ್ರಿ ಶ್ರೇಣಿಯ ಬೆಳ್ತಂಗಡಿ ತಾಲೂಕಿನಲ್ಲಿ ನೆಲೆ ನಿಂತು ಸಮಸ್ತ ಮನುಕುಲವನ್ನು ಆತ್ಮೋದ್ಧಾರ ಮಾಡಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಲ್ಲಿ ಭಕ್ತಿಯನ್ನು ಸಮರ್ಪಿಸುತ್ತಾ, ಮಾಳವ ಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ, ಮಾಳವ ಯಾನೆ ಮಲ್ಲವರ ಯುವಕ ಸಂಘ ಹಾಗೂ ಮಹಿಳಾ ಸಂಘ ಬೆಳ್ತಂಗಡಿ ಇವರು ಸಂಘಟಿಸಿರುವಂತಹ 30ನೇ ವರ್ಷದ ವಾರ್ಷಿಕೋತ್ಸವದ ಪ್ರತಿಭಾ ಪುರಸ್ಕಾರ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಪತ್ರಿಕಾರಂಗದಲ್ಲಿ ಭುವನೇಶ್ ಗೇರುಕಟ್ಟೆ, ಆರೋಗ್ಯ ಸೇವೆಯಲ್ಲಿ ಭುವನೇಶ್ ಕಂಬರ್ಜೆ, ದೇಹದಾನ ಹಾಗೂ KMC ಮೆಡಿಕಲ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ಸುಶೀಲಿ ಹೆಗಡೆ ಅಳದಂಡಿ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ, ಧರ್ಮಾಭಿಮಾನಿಗಳೇ ಹಾಗೂ ತಾಯಂದಿರೇ, ಬಹುಶಃ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಧರ್ಮ ಸಮಾರಂಭ. ಪ್ರತಿ ವರ್ಷದಲ್ಲಿ ಈ ವಾರ್ಷಿಕೋತ್ಸವದ ನೆಪದಲ್ಲಿ ಸಮಾಜದ ಎಲ್ಲ ಸದಸ್ಯರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಔತಣ ಕೂಟವನ್ನು ಏರ್ಪಡಿಸಿ ಸಮಾಜದ ಓರೆ ಕೋರೆಗಳನ್ನು ತಿದ್ದಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ
ಪವಿತ್ರ ಧರ್ಮ ಸಮಾರಂಭವೇ ಈ ವಾರ್ಷಿಕೋತ್ಸವದ ಮೂಲ ಉದ್ದೇಶ ಅಂತ ಹೇಳಲಿಕ್ಕೆ ಇಚ್ಛೆ ಆಗ್ತದೆ. ಬಹುಶಃ ಕೆಲವರು ಗೈರು ಹಾಜರು ಕಾಣ್ತಾ ಇದ್ದಾರೆ. ಈ ಸಮಾಜದಲ್ಲಿ ಎಗಲು ಕೊಟ್ಟು ದುಡಿಬೇಕಾದರೂ ಗೈರು ಹಾಜರು ಆಗಿರೋದಕ್ಕೆ ನೋಡಿದಾಗ ಬಹುಶಃ ಅಧಿಕ ಜ್ಯೇಷ್ಠ ಬಂದಿರೋದ್ರಿಂದ ಅವ್ರ ಬುದ್ಧಿ ಅಧಿಕ ಆಗಿರ್ಬೋದು. ಮುಂದೆ ನಿಜ ಜ್ಯೇಷ್ಠ ಬಂದಾಗ ಅವರು ಮತ್ತು ಸಮಾಜದ ಕೈಕಾಲು ಹಿಡಿಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮತ್ತು ಆಶಾದಾಯಕ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾವು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಹುಶಃ ಈ ಧರಿತ್ರಿಯಲ್ಲಿ ದೇಹವನ್ನು ಧರಿಸಿ ಬಂದಿರತಕ್ಕಂಥ ಸಮಸ್ತ ಮನುಕೂಲಕ್ಕೆ ಧರ್ಮಾಚರಣೆಗಳು ಮತ್ತು ಸತ್ಕರ್ಮಾಚರಣೆಗಳು ಒಂದು ರಾಷ್ಟ್ರೀಯ ಹೆದ್ದಾರಿ ಇದ್ದ ಹಾಗೆ. ಈ ಜಗತ್ತಿನಲ್ಲಿ ಅನೇಕ ಮತಧರ್ಮಗಳನ್ನು ನಾವು ಕಾಣ್ತೇವೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಧರ್ಮಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ವ್ಯಾಕರಣಶಾಸ್ತ್ರ, ಹೀಗೆ ಅನೇಕ ಧರ್ಮದರ್ಶಗಳನ್ನು ಭಾರತೀಯ ಷಡ್ದರ್ಶನಗಳಲ್ಲಿ ನಾವು ಅವಲೋಕಿಸಿದಾಗ ಪ್ರತಿಯೊಬ್ಬರ ಮೂಲ ಗುರಿ ಏನಿರ್ತದಂದರೆ 5 ವಿಚಾರಗಳ ಮೇಲೆ ಅವಲಂಬಿತವಾಗಿರ್ತದೆ. ಶಿವ, ಜೀವ, ಜಗತ್ತು, ಬಂಧ, ಮೋಕ್ಷ ಅಂತಕ್ಕಂಥ 5 ದಾರ್ಶನಿಕ ವಿಚಾರಗಳ ಮೇಲೆ ಈ ಧರ್ಮಾಚಾರ್ಯರು ಈ ಎಲ್ಲ ಸಮಸ್ತ ಮಾನವರನ್ನು ಆತ್ಮೋದ್ಧಾರ ಮಾಡ್ತಕ್ಕಂಥವ್ರಾಗಿದ್ದಾರೆ. ಬಹುಶಃ ಇಲ್ಲಿಯವರೆಗೂ ನೈಮಿತ್ತಿಕ ಪೂಜೆಗಳು ನಡ್ಕೊಂಡು ಬರ್ತಾ ಇತ್ತು. ನಮ್ಮ ಜೋಯಿಸರು ಭಟ್ರು ಬಂದಿದ್ದಾರೆ. ಅತ್ಯಂತ ಸರ್ವಾಂಗ ಸುಂದರವಾಗಿ ಸತ್ಯನಾರಾಯಣರ ಪೂಜೆಯನ್ನು ಅವರು ಇಲ್ಲಿ ಎಲ್ಲ ಕರ್ತೃಗಳ ಪರವಾಗಿ ಷಟ್ಕರ್ಮಾನಿರತರಾಗಿ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಎಂಬತಕ್ಕಂಥ ಷಟ್ಕರ್ಮಾಚರಣೆಗಳಿಂದ ನಿಮಗೆ ಸಂಕಲ್ಪವನ್ನು ಮಾಡಿಸಿ ಶಾಸ್ತ್ರಾರ್ಥಗಳನ್ನು ಬೋಧನೆ ಮಾಡಿ ನಿಮ್ಮ ಕೈಗೆ ರಕ್ಷೆಯನ್ನು ಕಟ್ಟಿ ನಿಮ್ಮ ಬೆರಳಿಗೆ ಪವಿತ್ರದ ಉಂಗುರವನ್ನು ಧರಿಸಿ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಿ ಯಜ್ಞಯಾಗಾದಿಗಳ ಮುಖಾಂತರ ಅವರು ಆ ಹೋಮದ ರಕ್ಷೆಯನ್ನು ಬೃಹಸ್ಸಾಮಕ್ಷತ್ರಂ ರುದ್ರುದ್ರ ರುಷ್ಣಿಯಂ ತ್ರಿಷ್ಟು ಭೌಜ ಶುಭಿತಂ ಉಗ್ರವೀರಂ ಇಂದ್ರ ಸ್ತೋಮೇನ ಸಗರೇಣ ರಕ್ಷಾ ಎಂಬತಕ್ಕಂಥ ಮಂತ್ರದಿಂದ ನಿಮ್ಮೆಲ್ಲರ ನೊಸಲಿಗೆ ಹೋಮದ ರಕ್ಷೆಯನ್ನು ಧರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಧರಿತ್ರಿಯಲ್ಲಿ ದೇಹ ಧರಿಸಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಾನವರಿಗೆ 4 ವಿಧ ಪೂಜೆಗಳು ಕಟ್ಟಿಟ್ಟಿರ್ತವೆ. ನಿತ್ಯ ಪೂಜೆ, ನೈಮಿತ್ತಿಕ ಪೂಜೆ ಮತ್ತು ಕಾಮ್ಯ ಪೂಜೆ, ಪ್ರಾಯಶ್ಚಿತ್ತ ಪೂಜೆ ಎಂಬುದಾಗಿ 4 ವಿಧ ಕಾಣ್ತೇವೆ. ನಿತ್ಯ ಪೂಜೆ ಅಂದರೆ ಗುಡಿಗುಂಡಾರಗಳಲ್ಲಿ ಸ್ಥಾಪನೆ ಮಾಡಲ್ಪಟ್ಟಂಥ ದೇವರುಗಳಿಗೆ ದೀಪಾರಾಧನೆಯ ಜೊತೆಲೆ ಅಭಿಷೇಕವನ್ನು, ಅರ್ಚನೆ, ಅರ್ಪಣೆ, ಅನುಭಾವಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ನಿತ್ಯ ಪೂಜೆ ಅಂತ ಕರಿತೇವೆ. ದಿಗ್ಭಸ್ಮಗ್ರಹಿತಂ ಗ್ರಾಮಂ ದಿಗ್ರಾಮೇನ ಶಿವಾಲಯಂ. ಯಾವ ಊರಿನಲ್ಲಿ ನೊಸಲಿಗೆ ಭಸ್ಮ ಹಚ್ಚೋರು ಇರಲ್ವೋ, ಯಾವ ಊರಿನಾಗೆ ದೇವಸ್ಥಾನಗಳಿರೋದಿಲ್ವೋ ಆ ಊರೇ ಅಲ್ಲ, ಭವಿಗಳು ನೆಲೆಸಿರ್ತಕ್ಕಂಥ ನಾಡು, ನಾಸ್ತಿಕರ ನಾಡು ಅಂತ ಸಂಬೋಧನೆ ಮಾಡ್ತಾರೆ. ಇದಕ್ಕೆ ವಿಭಿನ್ನವಾಗಿ ದೈವಜ್ಞ ಪಂಡಿತರು ನಿಮ್ಮೆಲ್ಲರ ಆತ್ಮೋದ್ಧಾರಕ್ಕಾಗಿ ನೈಮಿತ್ತಿಕ ಪೂಜೆ, ನಿತ್ಯ ಪೂಜೆ, ಪ್ರಾಯಶ್ಚಿತ್ತ ಪೂಜೆ, ಕಾಮ್ಯ ಪೂಜೆಗಳ ಮುಖಾಂತರ ಆತ್ಮೋದ್ಧಾರ ಮಾಡ್ತಕ್ಕಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ಇವರು ನಿತ್ಯ ಪೂಜಾ ವ್ರತಸ್ಥರು, ಶಿರೋ ವ್ರತಸ್ಥರು, ಶಾಂಭವರಿ ವ್ರತಸ್ಥರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೆಳದಿ ಅರಸರೆಲ್ಲರೂ ಶಿವನ ಭಕ್ತರಾಗಿದ್ದರು. ಅವರ ಆರಾಧ್ಯ ಗುರುದೈವ ಕಾಶಿ ವಿಶ್ವನಾಥ ಮತ್ತು ಜೊತೆಯಲ್ಲಿ ಅವರು ಎಲ್ಲೆಲ್ಲಿ ಆಡಳಿತವನ್ನು ಮಾಡಿದರು. ಕೆಳದಿ ಅರಸರ ಆಡಳಿತ ಚಿತ್ರದುರ್ಗ ಜಿಲ್ಲೆ ಗಡಿ ಪ್ರಾರಂಭದಿಂದ ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ, ಮಡಿಕೇರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗಳಿಂದ ಪ್ರಾರಂಭಗೊಂಡು ಕೇರಳದ ಪರ್ಯಂತರ ಇದು ಸರ್ವಾಧಿಕಾರವನ್ನು ಸಾಧಿಸ್ತಕ್ಕಂಥ ಪವಿತ್ರ ಸಂಸ್ಥಾನ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಆ ಕೆಳದಿ ಅರಸರು ಜಾತಿ, ಮತ, ಪಂಥವೆನ್ನದೆ ಎಲ್ಲರಿಗೂ ಉಂಬುಳಿ ಭೂಮಿಯನ್ನು ದಾನ ಕೊಟ್ಟು ಗುಡಿ ಗುಂಡಾರಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಕಟ್ಟಿಸೋದ್ರ ಮುಖಾಂತರ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ, ಪೊಳಲಿ ರಾಜರಾಜೇಶ್ವರಿ ದೇವಿಗೆ ಮತ್ತು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಿಗೆ, ಧರ್ಮಸ್ಥಳದ ಮಂಜುನಾಥನಿಗೆ
ಎಲ್ಲ ಕ್ಷೇತ್ರಗಳಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟಂಥ ಕೀರ್ತಿ ಯಾರಿಗಾದರೂ ಸಲ್ಲಿದರೆ ಈ ಧರಿತ್ರಿಯಲ್ಲಿ ಅದು ಕೆಳದಿ ಅರಸರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೆಲವರು ಕ್ರಿಸ್ತಪೂರ್ವದ ಶತಮಾನಗಳನ್ನು ಸಂಬೋಧನೆ ಮಾಡ್ತಾರೆ. ಆದರೆ ಹರಪ್ಪ ಮತ್ತು ಮೊಹೆಂಜೋದಾರ ಕಾಲದಲ್ಲಿ ಸಿಂಧೂ ನದಿಯ ನಾಗರಿಕತೆ ಕಾಲದಲ್ಲೇ ಈ ಕೆಳದಿ ಅರಸರಿದ್ದರು ಅಂತಕ್ಕಂಥದಕ್ಕೆ ಪುರಾವೆಗಳಿವೆ. ದೆಹಲಿಯಿಂದ ಇವರ ಆಡಳಿತ ಪ್ರಾರಂಭ ಆಗ್ತದೆ. ಉತ್ತರ ಭಾರತದ ಮುಖಾಂತರ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೇರಳದ ಪರ್ಯಂತರ ಅವರ ಆಡಳಿತವನ್ನು ಮಾಡಿ ಅವರು ಎಲ್ಲ ಕಡೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಾಲಯಗಳನ್ನು, ಚೌಡೇಶ್ವರಿ ದೇವಾಲಯಗಳನ್ನು, ದುರ್ಗಾ ಪರಮೇಶ್ವರಿ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಅವರು ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ, ತಮ್ಮ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ಯುದ್ಧಕ್ಕೆ ಹೋಗ್ತಿದ್ರು ಅಂತಕ್ಕಂಥ ಮಾತನ್ನು ನಾವು ಯಾರೂ ಸಹ ಮರೆಯೋ ಹಾಗಿಲ್ಲ. ಈ ನಿಟ್ಟಿನಲ್ಲಿ ದ್ವೈತ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ವಿಶಿಷ್ಟಾದ್ವೈತ ಆಗಿರ್ಬೋದು, ಶಕ್ತಿ ವಿಶಿಷ್ಟಾದ್ವೈತ ಆಗಿರ್ಬೋದು, ಎಲ್ಲ ಧರ್ಮಗಳನ್ನು ಗೌರವಿಸಿದಂಥ ಕೀರ್ತಿ ಕೆಳದಿ ಅರಸರದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಈ ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘದ ಭಕ್ತರನ್ನು ನಾವು 4 ವರ್ಗಗಳಲ್ಲಿ ಕಾಣ್ತೇವೆ. ಬಿಳಿಸಾಲೆ ಮಲ್ಲವರು, ಬಂಡಿ ಮಲ್ಲವರು, ನೀರು ಮಲ್ಲವರು ಮತ್ತು ಮುಸುಕಿನ ಮಲ್ಲವರು ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾರೆ. ಹಾಗೆ ಈ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಮಲ್ಲವರು ಈ ಕೆಳದಿ ಸಂಸ್ಥಾನದ ರಾಜ ಭಟರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವರ ಮೊದಲನೇ ರಾಜಧಾನಿ ಸದಾಶಿವ ಸಾಗರದ ಕೆಳದಿ ಮೊದಲನೇ ರಾಜಧಾನಿ. ನಂತರ ಆ ಕೆಳದಿ ಸದಾಶಿವ ಸಾಗರಕ್ಕೆ ಸಮೀಪದಲ್ಲಿರ್ತಕ್ಕಂಥ ಇಕ್ಕೇರಿ ಅಘೋರೇಶ್ವರ ದೇವಾಲಯದ ಸಮೀಪದಲ್ಲಿ 2ನೇ ರಾಜಧಾನಿ ಆಗ್ತದೆ. ನಂತರ ಹೊಸನಗರ ತಾಲೂಕಿನ ನಗರ ಬಿದನೂರು 3ನೇ ರಾಜಧಾನಿ ಆಗ್ತದೆ. ನಂತರ ಭುವನಗಿರಿ ದುರ್ಗ, ಕೆಳದಿ ಅರಸರ ಕಾಲದಲ್ಲಿ ಅರಾಜಕತೆ ಬಂದಾಗ ಕೆಳದಿ ಸಂಸ್ಥಾನಕ್ಕೆ ರಾಜಗುರುವಾಗಿರ್ತಕ್ಕಂಥ ಭುವನಗಿರಿ ದುರ್ಗದ ಸ್ವಾಮಿಗಳು ಕೆಳದಿ ರಾಣಿ ಚೆನ್ನಮ್ಮಾಜಿಗೆ ಪಟ್ಟವನ್ನು ಕಟ್ಟಿ 4ನೇ ರಾಜಧಾನಿಯನ್ನಾಗಿ ಆಡಳಿತ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಆ ಕೆಳದಿ ರಾಣಿ ಚೆನ್ನಮ್ಮನ ಆಶ್ರಯಿಸಿ ಛತ್ರಪತಿ ಶಿವಾಜಿಯ ಮಗನಾಗಿರ್ತಕ್ಕಂಥ ರಾಜಾರಾಮನು ಔರಂಗಜೇಬನಿಂದ ತಪ್ಪಿಸಿಕೊಂಡು ಬಂದು ಆಶ್ರಯವನ್ನು ಕೋರಿದಾಗ ಬಂದಂಥವ್ರಿಗೆ ಆಶ್ರಯವನ್ನು ಕೊಟ್ಟು ಕಾಪಾಡಿದಂಥ ಕೀರ್ತಿ ಯಾರ್ದಾದರೂ ಈ ಧರಿತ್ರಿಯಲ್ಲಿ ಸಲ್ಲಿದರೆ ಅದು ಕೆಳದಿ ಅರಸರ ಪರಂಪರೆಯಲ್ಲಿ ಬರ್ತಕ್ಕಂಥ ಮಲ್ಲವರ ಸಿಂಹಪಾಲು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ಇಂತಹ ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ಕರ್ನಾಟಕದಲ್ಲಿ ಅವ್ಯಾಹತವಾಗಿದ್ದರೂ ಸಹ ಅದು ಅಸ್ತಿತ್ವವನ್ನು ಪಡೆದುಕೊಂಡು ಸಮಾಜಾಭಿಮುಖವಾಗಿ ಮತ್ತು ಅರಿತಕ್ಕಂಥ ನೀರಿನಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಕಾಯ್ಗಾಡು, ಚಿತ್ತಾರಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ನಮ್ಮ ಧಾರ್ಮಿಕ ಬಾಂಧವರು ಬಂದಿದ್ದಾರೆ, ಹಿರಿಯ ಮುಖಂಡರು. ಅವರು ಈ ಸಮಾಜಕ್ಕಾಗಿ ತ್ಯಾಗಜೀವಿಗಳಾಗಿ ದುಡಿತಕ್ಕಂಥವರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಯಾವ ಸಮಾಜದಲ್ಲಿ ಇದನ್ನು ಮಾಡ್ತಾರೆ ಹೇಳ್ರಿ? ನಮ್ಮ ಯಾರು ಇಲ್ಲಿ ಬಂದಿದ್ದಾರೆ, ನಮ್ಮ ನವನೀತ್ ಮಾಳವಿ ಅವರು ತುಂಬು ಹೃದಯದಿಂದ ಈ ಸಮಾಜದಲ್ಲಿರ್ತಕ್ಕಂಥ ಇವರಿಗೆ ಒಂದು ಪ್ರೇರಣಾ ಶಕ್ತಿ ಮತ್ತು ಪ್ರೇರಕ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನೀವೆಲ್ಲ ಬರೇ ಮಾತಿನ ತನಕ ಮಾಂಟ್ಲಾನ ಭೋಜನ ಕುಂಟ ಮೇಂಟ್ಲಾನ ಅಂತ ಬಲಗಡೆ ಕೇಳಿ ಎಡಗಡೆ ಬಿಟ್ಟು ಹೋಗಬಾರ್ದು. ಮುಂದೆ ನೀವು ನವನೀತ ಮಾಳವಿಯವರಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹರೀಶ್ ಪುಂಜ ವಯಸ್ಸಿನಲ್ಲಿ ಭಾಳ ಚಿಕ್ಕವರು, ಹೈಕೋರ್ಟ್ ವಕೀಲರಾಗಿ ಸೇವೆ ಸಲ್ಲಿಸಿ ಈ ಭಾಗದ ಸಮಾಜ ಸೇವಾ ಧುರೀಣರಾಗಿ ಅವರು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಬರ್ತಿದ್ರು ಅವರು ಬಹುಶಃ ಕೇಂದ್ರದ ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಈ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳನ್ನು ಸಂಚಲನವನ್ನು ಮೂಡಿಸ್ಲಿಕ್ಕೆ ಬಂದಿರೋಣದ್ರಿಂದ ಉತ್ಸಾಹಿ ರಾಜಕಾರಣಿಗಳಲ್ಲಿ ಇರಬೇಕಾದಂಥ ಅವಶ್ಯಕತೆ ಇರೋಣದ್ರಿಂದ ಅವರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಭಾ ಪುರಸ್ಕಾರಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು
ಮುಂದೆ ನೀವು ಇಂಥ ಉನ್ನತ ಹುದ್ದೆಯನ್ನು ಅಲಂಕರಿಸೋದ ಜೊತೆಯಲ್ಲಿ ಈ ನೆಲ ಜಲ ಭೂಮಿ ಧರ್ಮದ ರಕ್ಷಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಕಂಕಣಬದ್ಧವಾದಂಥ ಸಂಕಲ್ಪವನ್ನು ಮಾಡಬೇಕು ಅಂತಕ್ಕಂಥ ಸದಿಚ್ಛೆಯನ್ನು ವ್ಯಕ್ತಪಡಿಸ್ತಾ, ಬಹುಶಃ ಇಂದಿನ ವರ್ಷದಿಂದ ನಮ್ಮ ಶಿವಶಂಕರ್ ಅವರು ಎಲ್ಲ ಪದಾಧಿಕಾರಿಗಳ ಸಮೇತ ಭುವನದುರ್ಗಕ್ಕೆ ಬಂದು ನಮ್ಮಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ನಾವು ಕೆಲವು ತಿಳುವಳಿಕೆಗಳನ್ನು ಕೊಟ್ಟಾಗ ಅವರು ಕೆಳದಿ ಸಂಸ್ಥಾನ ಮಠದ ಭುವನಗಿರಿ ಸಂಸ್ಥಾನ ಮಠದ ಪೂಜ್ಯರಿಂದ ಇಲ್ಲಿ ಶ್ರೀ ರುದ್ರಾಭಿಷೇಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತುಕೊಂಡು ಬರ್ತಾಯಿದ್ದೇವೆ 2 ವರ್ಷದಿಂದ. ಈ ವರ್ಷ ದ್ವಿತೀಯ ವಿಚ್ಛೇದ ಆಗಿಲ್ಲ. ಋತ್ತು ದುಃಖಂ ದ್ರಾವಯತೀತಿ ರುದ್ರಃ. ಆದಿದೈವಿಕ ದುಃಖ, ಆದಿಭೌತಿಕ ದುಃಖ, ಆಧ್ಯಾತ್ಮಿಕ ದುಃಖಗಳು ನಿವಾರಣೆ ಆಗಬೇಕಾದ್ರೆ ಈ ಜಗತ್ತಿಗೆ ರುದ್ರಾಭಿಷೇಕದ ಅವಶ್ಯಕತೆ ಇದೆ. ಗುಡಿಗುಂಡಾರಗಳಲ್ಲಿ ಮಾಡ್ತಕ್ಕಂಥ ಪೂಜೆ ಅದು ಸಮಷ್ಟಿ ಪ್ರಜ್ಞೆಯ ಪೂಜೆ ಆದರೆ, ಇಲ್ಲಿ ನಡೆದಿರ್ತಕ್ಕಂಥ ಪೂಜೆ ವ್ಯಷ್ಟಿ ಪ್ರಜ್ಞೆಯ ಜೊತೆಲೆ ಸಮಷ್ಟಿ ಪ್ರಜ್ಞೆಯ ಪೂಜೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಏಕ ಏವ ಶಿವ ಸಾಕ್ಷಾತ್ ಸರ್ವಾನುಗ್ರಹಕಾರಕ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ ಹೇಳ್ತಾರೆ ಶಿವಾದ್ವೈತ ಸಿದ್ಧಾಂತದಲ್ಲಿ. ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘವನ್ನು ನಾನು ಪ್ರಶ್ನೆ ಮಾಡ್ತೇನೆ, ನಿಮಗೆ ಧರ್ಮ ಗ್ರಂಥ ಯಾವುದು ಅಂತಾರೆ. ಸಮಸ್ತ ಹಿಂದೂಗಳಿಗೆ, ಸನಾತನ ಧರ್ಮೀಯರಿಗೆ, ಸನಾತನ ಧರ್ಮೀಯರಿಗೆ ಒಂದು ಧರ್ಮ ಗ್ರಂಥ ಇದೆ. ಶ್ರೀಕೃಷ್ಣಾರ್ಜುನರ ಸಂವಾದ ರೂಪವಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ, ಶ್ರೀ ದುರ್ಗಾ ಸಪ್ತಶತಿ, ಶ್ರೀಮದ್ ಭಾಗವತ, ಶ್ರೀ ಲಲಿತಾ ಸಹಸ್ರನಾಮ ಶ್ರೇಷ್ಠ ಕೃತಿಗಳ ಜೊತೆಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು, ಜಗದ್ಗುರು ಧಾರುಕ ಭಗವತ್ಪಾದರು, ಜಗದ್ಗುರು ಘಂಟಾಕರ್ಣ ಶಿವಾಚಾರ್ಯರು, ಜಗದ್ಗುರು ಪಂಡಿತಾರಾಧ್ಯರು, ಜಗದ್ಗುರು ವಿಶ್ವಾರಾಧ್ಯರು. ಬಹುಶಃ ನಮ್ಮ ಶಿವಶಂಕರ್ ಭಾಳ ಬುದ್ಧಿವಂತನ, ದಡ್ಡ ಇಲ್ಲ, ನಾವು ತಿಳಿದಷ್ಟು ಸುಲಭಗೆ. ಯಾಕಂದ್ರೆ ತನ್ನ ಪತ್ರಿಕೆ ಒಳಗೆ ವೀರಭದ್ರನೂ ಕಾಣಿಸಿದ್ದಾನೆ, ಮತ್ತು ಈ ಜಗನ್ನಿಯಾಮಕರಾಗಿರ್ತಕ್ಕಂಥ ಕೈಲಾಸ ಶಂಕರ ಶಿವಪಾರ್ವತಿಯರನ್ನೂ ಕಾಣಿಸಿದ್ದಾನೆ, ಕೆಳದೆ ಗುರುಗಳನ್ನೂ ಕಾಣಿಸಿದ್ದಾನೆ, ಜೊತೆಲೆ ಪಂಚಾಚಾರ್ಯರನ್ನು ಇಲ್ಲಿ ನಮೂದಿಸಿದ್ದಾರೆ. ಆ ಪಂಚಾಚಾರ್ಯರು ನಮ್ಮ ಸತೀಶ್ ಅಂತ ಹೇಳ್ತಿದ್ದಾರೆ, ಶಿವಶಂಕರ ಮೋಹನ್ ಅಂತಂದು ಹೇಳ್ಬಿಟ್ಟು. ಭಾಳ ಖುಷಿ ಆಗ್ತತೆ. ಯುವಕರ ಸಂಘದ ಅಧ್ಯಕ್ಷರಿಗೆ ಇಷ್ಟು ಆತ್ಮಜ್ಞಾನ ಐತಲ್ಲ, ಇದಕ್ಕಿಂತ ಬೇರೆ ಇನ್ನೇನು ಬೇಕಾಗಿಲ್ಲ. ಯಾಕಂದರೆ ಈ ಧರಿತ್ರಿಯಲ್ಲಿ ಹಿಂದೂ ಧರ್ಮದ ಸ್ಥಾಪಕರು ಕೆಲವರಿದ್ದರೆ, ಹಾಗೆ ಬ್ರಹ್ಮ ಸ್ಥಾಪನ ಪರಂಪರೆಯಲ್ಲಿ ಕೆಲವು ವರ್ಣಾಶ್ರಮಾದಿ ಧರ್ಮಾಣಂ ವ್ಯವಸ್ಥಾ ಹಿ ದ್ವಿಧಾಮತ ಏಕ ಶಿವೇನ ನಿರ್ದಿಷ್ಟ ಕಥಿತ ಬ್ರಹ್ಮಣ ಪರ. ಒಂದು ಬ್ರಹ್ಮ ಸೃಷ್ಟಿ, ಮತ್ತೊಂದು ಶಿವ ಸೃಷ್ಟಿ. ಈ ಮಲ್ಲವರು ಶಿವ ಸೃಷ್ಟಿಯಲ್ಲಿ ಬರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬ್ರಹ್ಮ ಸೃಷ್ಟಿಯೊಳಗೆ ಚತುರ್ವಿಧ ವರ್ಣಾಶ್ರಮಗಳಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅವರು ಮಾಡಿಕೊಂಡಿದ್ದಾರೆ. ನಾವು ಇವ್ಯಾವನೂ ಒಪ್ಪಿಕೊಳ್ಳೋದಿಲ್ಲ. ನಮ್ಮ ಶರೀರದೊಳಗದವ ಚತುರ್ವಿಧ ವರ್ಣಾಶ್ರಮಗಳು. ಯಾರ ಮುಖದಲ್ಲಿ ಜ್ಞಾನ ವ್ಯಾಪಕವಾಗಿದೆಯೋ ಅವರನ್ನು ಬ್ರಾಹ್ಮಣರು ಅಂತ ಕರಿತೀವಿ ನಾವು. ಯಾರಿಗೆ ಒಬ್ಬರನ್ನು ಒಡೆದು ಎದುರಿಸೋ ಶಕ್ತಿ ಇದೆಯೋ ತೋಳುಗಳಲ್ಲಿ ಅವರನ್ನು ಕ್ಷತ್ರಿಯರು ಅಂತ ಕರಿತೀವಿ. ಯಾರು ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಸಾತ್ವಿಕ ಆಹಾರಗಳನ್ನು, ರಾಜಸಿಕ ಆಹಾರಗಳನ್ನು, ತಾಮಸಿಕ ಆಹಾರಗಳನ್ನು ತಿಂದು ನಿಮ್ಮ ಜಠರಾಗ್ನೆಯಲ್ಲಿ ಅದನ್ನು ಭಗವದ್ಗೀತೆ ಒಳಗೆ ಇದಂ ಶರೀರಂ ಕೌಂತೆಯಂ ಕ್ಷೇತ್ರಂ ದಬಿದೀಯತೆ ಅಂತ ಹೇಳ್ತಾರೆ. ಈ ಶರೀರವನ್ನೊಂದು ಯಜ್ಞ ಕುಂಡ ಅಂತ ಹೇಳ್ತಾರೆ ಅವರು. ಅನ್ನವನ್ನು ಪರಬ್ರಹ್ಮ ವಸ್ತು ಅಂತ ಹೇಳ್ತಾರೆ. ನಾವು ತಿಂದಂಥ ಆಹಾರವನ್ನು ಯಾರು ಸರಿಯಾಗಿ ಜೀರ್ಣ ಮಾಡಿ ಕಸವನ್ನು ಹೊರಗೆ ಹಾಕ್ತಾರೋ ಅವರು ವೈಶ್ಯರು. ಕುತ್ತಿಗೆ ಮಟ್ಟ ತಿಂದು ತೇಕ್ಕೊಂಡು ಮಲಿಕ್ಯಂತಾರಲ್ಲ ರೋಗಗಳಿಂದ, ಅವರು ವೈಶ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ವೇದಗಳ ಮುಖಾಂತರ ನಿರೂಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಶೂದ್ರ ಅಂದರೆ ಯಾವುದು ಅಂದರೆ ನಮ್ಮ ಪಾದಗಳು. ಅವು ಗುಡಿಗುಂಡಾರಗಳಿಗೆ, ಇಂಥ ಧರ್ಮಕ್ಷೇತ್ರಗಳಿಗೆ, ನಮ್ಮ ದೈವಗುರು ಪಂಡಿತರು ಮಾಡ್ತಕ್ಕಂಥ ಪ್ರಾಯಶ್ಚಿತ್ತ ಪೂಜೆ ಮತ್ತು ಕಾಮ್ಯ ಪೂಜೆ, ನೈಮಿತ್ತಿಕ ಪೂಜೆ, ನಿತ್ಯ ಪೂಜೆಗಳಲ್ಲಿ ಪಾಲ್ಗೊಂಡ್ರೆ ಅವು ಯೋಗ್ಯವಾಗಿರ್ತವೆ. ಅವು ಅಪೇಯ ಪಾನಗಳನ್ನು ಕುಡಿಲಿಕ್ಕೆ, ಭಕ್ಷಣಗಳನ್ನು ಸೇವನೆ ಮಾಡಲಿಕ್ಕೆ ಮತ್ತು ಚುಟ್ಟ, ಬೀಡಿ, ಸಿಗರೇಟ್ ಸೇದಲಿಕ್ಕೆ, ಅನೈತಿಕ ಕ್ರಿಯಾಚರಣೆಗಳಿಗೆ ಹೋದರೆ ಆ ಪಾದಗಳನ್ನು ನಾವು ಶೂದ್ರ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇವೆ.
ಈ ನಿಟ್ಟಿನಲ್ಲಿ ಈ ಧರಿತ್ರಿಯಲ್ಲಿ ದೇಹ ಧರಿಸಿ ಬಂದಿರತಕ್ಕಂಥ ನಾವು ಭಾಳ ಪುಣ್ಯವಂತರು. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ. ಭೌತಿಕ ಸಂಪತ್ತು ನಶ್ವರ, ಆಧ್ಯಾತ್ಮಿಕ ಸಂಪತ್ತು ಸ್ಥಾಯಿ ನಿಧಿ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ. ನೀವೆಷ್ಟು ಅಧ್ಯಯನವನ್ನು ಮಾಡಿ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ತೀರೋ ಆಗ ನಮ್ಮ ಆತ್ಮೋದ್ಧಾರದ ಜೊತೆಗೆ ನಮ್ಮ ಶಿವಾದ್ವೈತ ಸಿದ್ಧಾಂತದೊಳಗೆ ಪ್ರಸಾದಿ ಸ್ಥಳ ಅಂತರ್ಗತ ನವವಿಧ ಸ್ಥಳ ಪ್ರಸಂಗಗಳಲ್ಲಿ ಹೇಳ್ತಾರೆ. ಆತ್ಮಸ್ಥಳ, ಅಂತರಾತ್ಮಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದಿ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಸೇವ್ಯ ಪ್ರಸಾದಿ ಸ್ಥಳ ಅಂತ ಈ ವಿಚಾರಗಳನ್ನು ಅಧ್ಯಯನ ಮಾಡಿದಾಗ ಆತ್ಮೋದ್ಧಾರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಧರಿತ್ರಿಗೆ ಸನಾತನ ಧರ್ಮ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಹಿಂದೂ ಧರ್ಮಕ್ಕೆ ಕರೀತಾರೆ. ಅದಕ್ಕೆ ಇನ್ನೊಂದು ಪರ್ಯಾಯ ನಾಮ ಸನಾತನ ಧರ್ಮ ಅಂತ ಕರೀತಾರೆ. ಆ ನಿಟ್ಟಿನಲ್ಲಿ ಈ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಲ್ಲಿ ಅವಿಚ್ಛಿನ್ನವಾಗಿ ಏಕಾಕ್ಷರ ಶಿವಾಚಾರ್ಯರು, ಏಕವಕ್ತರ ಶಿವಾಚಾರ್ಯರು, ನಂತರ ರೇಣುಕಾಚಾರ್ಯರು ಮತ್ತು ರೇವಣ ಸಿದ್ಧರಾಗಿ, ಹಾಗೆ ದ್ವಕ್ಷರ ಶಿವಾಚಾರ್ಯರು, ದ್ವಿವಕ್ತರ ಶಿವಾಚಾರ್ಯರು, ದಾರುಕಾಚಾರ್ಯರು, ಮರುಳಾರಾಧ್ಯರಾಗಿ ಇವರು ಆವಿರ್ಭವಿಸಿ ಬಂದು ಧರ್ಮವನ್ನು ಉದ್ಧಾರ ಮಾಡ್ತಾರೆ. ನೀವೆಲ್ಲ ಭಗವದ್ಗೀತೆಯಲ್ಲಿ ನೋಡಿದಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಅಂತ ಹೇಳ್ತಾರೆ. ಈ ಆಗಮಗಳಲ್ಲಿ 28 ಶಿವಾಗಮಗಳಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾವತಾರೋಯಂ ಗಣೇಶಸ್ಯ ಮಹೀತಲೆ ಅಂತ ಹೇಳ್ತಾರೆ. ಈ ಶಿವಶಂಕರ ಶಿವಪಾರ್ವತಿಯರನ್ನು ಏನು ಅಂತ ಕರೀತಾರೆ ಅಂದ್ರೆ ನಮ್ಮ ಆಗಮಗಳಲ್ಲಿ ಸದಾಶಿವ ಅಂತ ಕರೀತಾರೆ. ಸದಾಶಿವ ಮೂಲ, ಸದಾಶಿವನ ಪಂಚಮುಖಗಳಿಂದ ಆವಿರ್ಭವಿಸಿರ್ತಕ್ಕಂಥ ಪಂಚಾಚಾರ್ಯರು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಅವಿಚ್ಛಿನ್ನ ಧಾರೆಯಾಗಿದ್ದಾರೆ. ನಮ್ಮ ದೈವಜ್ಞ ಪಂಡಿತರು ನಿಮಗೆ ಬೆಳಗ್ಗೆ ಸಂಕಲ್ಪ ಹೇಳುವಾಗ ಶ್ರೀಮನ್ರೂಪ ಶಾಲಿವಾಹನ ಶಕ ವರ್ಷಗಳು 1948ನೇ ಶ್ರೀ ಪರಾಭವನಾಮ ಸಂವತ್ಸರದಂತ ಸಂಬೋಧನೆ ಮಾಡಿ ನಿಮ್ಮ ಬಾಯಿಂದ ಹೇಳ್ಸಿರ್ತಾರೆ. ಒಪ್ಕೊಳ್ತೀರಿಲ್ವಾ ಶಿವಶಂಕರ್ ಅವರೇ? ಪಂಡಿತರು ಹೇಳ್ಕೊಟ್ರು ನಿಮಗಿನ್ನ ಅವ್ರ ಬಾಯಿಂದ. ಈ ಕಲಿಯುಗದ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಮಾಡಿದರೆ 4,32,000 ವರ್ಷ. ಈ 4,32,000 ವರ್ಷಗಳನ್ನು ನಾವು 4 ಭಾಗ ಮಾಡಿದಾಗ 1,08,000 ವರ್ಷ ಆಗ್ತದೆ. 8,32,000 ವರ್ಷ, 1 ಲಕ್ಷ 4 ಲಕ್ಷ ಸೇರಿ 4 ಲಕ್ಷವನ್ನು ವಿಭಜನೆ ಮಾಡಿದಾಗ 1 ಲಕ್ಷ ಆಗ್ತದೆ. ನಾವು ಕಲಿಯುಗದ ಮೊದಲನೇ ಪಾದ, ಪ್ರಥಮ ಪಾದದಲ್ಲಿ ಅವ್ರು ಹೇಳ್ತಾರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರಿಯಾ ದಕ್ಷಿಣಕೂಲೆ ಗಜಾರಣ್ಯ ಶ್ರೀ ಶಿವಕ್ಷೇತ್ರೆ ಅಸ್ಮಿನ್ ವರ್ತಮಾನೇನಂತ ದೈವಜ್ಞ ಪಂಡಿತರು ಹೇಳ್ಕೊಡ್ತಾರೆ. ಕಲಿಯುಗದ ಪ್ರಮಾಣ 1,04,000 ಮೊದಲನೇ ಪಾದ. ಅದರೊಳಗೆ ನಾವು 1000 ಪರಾಭವನಾಮ ಸಂವತ್ಸರ 1948ನೇ ಮೊದಲನೇ ಪಾದದಲ್ಲಿದ್ದೀವಿ. ಇನ್ನು ನಾವು ಭಾಳ ತೇರು ಎಳಿಬೇಕಾಗೈತೆ. ದ್ವಾಪರ ಯುಗದ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಮಾಡಿದರೆ ಅದು 8,64,000 ವರ್ಷ. ತ್ರೇತಾಯುಗದ ಪ್ರಮಾಣ ಎಷ್ಟು ಅಂದರೆ 12,96,000 ವರ್ಷ. ಕೃತಯುಗದ ಪ್ರಮಾಣ ಎಷ್ಟು ಅಂದರೆ 17,28,000 ವರ್ಷ. ಇವು ಬ್ರಹ್ಮನಿಗೆ ಒಂದು ದಿನ ಅಂತ ಹೇಳ್ತಾರೆ ದೈವಜ್ಞ ಪಂಡಿತರು ಕೇಳಿದರೆ. ಪಂಚಾಂಗಕರ್ತರುಗಳನ್ನು ನಾವಿನ್ನು ಇವಾಗ ಕಂಡುಬಿಟ್ಟಿರ್ತಕ್ಕಂಥವ್ರು. ಆದರೆ ಎಲ್ಲ ಯುಗಗಳಲ್ಲೂ ಸಹ ನಾವು ದೇಹವನ್ನು ಧರಿಸಿ ಬಂದೀವಿ ಅಂತಕ್ಕಂಥ ಮಾತನ್ನು ಯಾರು ಮರಿಬಾರ್ದು. ಶಂಕರ ಭಗವತ್ಪಾದರು ಅವರು 12 ಜ್ಯೋತಿರ್ಲಿಂಗ ಸ್ತೋತ್ರ ಬರೆಯುವಾಗ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ಬರೀತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ಜಂಗಮವಾಡಿ ಮಹಾಸಂಸ್ಥಾನ ಪೀಠದ ಡಾಕ್ಟರ್ ಚಂದ್ರಶೇಖರ ಭಗವತ್ಪಾದರು ಅವರು ಇಂದು ಬನಾರಸ್ ವಿಶ್ವವಿದ್ಯಾನಿಲಯಕ್ಕೆ ಆ ಪೀಠದಿಂದ ಕೆಳದಿ ಅರಸರು ಕೊಟ್ಟಂಥ 750 ಎಕರೆ ಭೂಮಿನಲ್ಲಿ
350 ಎಕರೆಯನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ಇವತ್ತು ಬಿರ್ಲಾ ಮಂದಿರ ಅಲ್ಲಿ ವಿರಾಜಮಾನವಾಗಿದೆ. ಪಂಚಮುಖ ಮಹಾದೇವ ನೆಲೆಸಿದ್ದಾನೆ. ಮತ್ತೊಂದು ಕಡೆ ಸಂಪೂರ್ಣಾನಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಮದನ್ ಮೋಹನ್ ಮಾಳ್ವಿ ಅವ್ರದ್ದು. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಆ ಕಾಶಿ ನರೇಶನ ಹತ್ರ ಅವರು ವಿಶ್ವವಿದ್ಯಾನಿಲಯಕ್ಕೆ ದೇಣಿಗೆ ಕೇಳಕ್ಕೆ ಹೋದಾಗ ಆತ ತನ್ನ ಕಾಲಲ್ಲಿರ್ತಕ್ಕಂಥ ಶೂವನ್ನು ಅವ್ರ ಜೋಳಿಗೆಗೆ ಹಾಕ್ತಾನಂತೆ. ಮದನ್ ಮೋಹನ್ ಮಾಳಿಯವರು ಅದನ್ನ ಕಾಶಿನಗರದೊಳಗೆ ಹರಾಜು ಇಡ್ತಾರಂತೆ. ಮಹಾರಾಜರು ಕುಲಾಲ್ ಕೊಟ್ಟಿದ್ದಾರೆ, ನನಗೆ ಅದ್ರ ಬೆಲೆಗೆ ಮಾರಾಟಕ್ಕೆ ಹಚ್ಚಿದ್ದೀನಿ, ಯಾರು ತೊಳ್ತೀರ ಅದ್ರ ದುಡ್ಡಿನಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ನಾವು ನಿರ್ಮಾಣ ಮಾಡಬೇಕಂತ ಘೋಷಣೆ ಆದಾಗ ಮತ್ತೆ ಅವರು ನರೇಶರು ವಾಪಸ್ ಕರೆಸ್ಕೊಂಡು ಕುಲಾಲ್ ವಾಪಸ್ ಇಸ್ಕೊಂಡು ನಿನ್ನ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯಕ್ಕೆ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ಹಂಗೆ ನಮ್ಮ ಮಲ್ಲವರ ಸಮಾಜದೊಳಗೆ ಆ ಮದನ್ ಮೋಹನ್ ಮಾಳ್ವಿ ಅವರು ಅಷ್ಟೇ ಒಬ್ಬ ವ್ಯಕ್ತಿ ಯಾರು ಇದ್ದರೆ ನವನೀತ್ ಮಾಳ್ವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಈ ಸಮಾಜದ ಬಗ್ಗೆ ಭಾಳ ಕಳಕಳಿ ಇದೆ, ಭಾಳ ಅವರು ಒಂದು ಧ್ಯೇಯ ಧೋರಣೆಯನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ಸಮಾಜ ಸಂಘದ ಪದಾಧಿಕಾರಿಗಳ ಕರೆಗೆ ನೀವು ಹೋಗೊಟ್ಟು ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಸಮುದಾಯ ಭವನ ತಲೆ ಎತ್ತಿ ನಿಲ್ಲೋದ್ರಾಗ ಯಾವುದೇ ಸಂಶಯ ಇಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಕಟ್ಟೋದು ಬೇಡ, ಇವತ್ತೇನು ಕುಂತೀವೋ ಇಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ 10 ರೂಪಾಯಿದಿಂದ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಂಥ ಶಕ್ತಿ ಬೇಕು. ಇವತ್ತು ನಮ್ಮ ಮೋಹನಪ್ಪ ಚಕ್ಕರ್ ಕೊಟ್ಟನೆ, ನಾನು ನಮ್ಮ ಭದ್ರಕಾಳಿ ವೀರಭದ್ರ ಮಳಿಸಿದ್ರೆ ಪತ್ರೆ ಹಾಕ್ನಿ ಇವತ್ತು ಹೋಗಿ ದೇವರೇ ಅವನಿಗೆ ಒಳ್ಳೆ ಬುದ್ಧಿ ಕೊಡು, ಈ ಸಮಾಜನ ಒಳ್ಳೆ ಮಾರ್ಗದಲ್ಲಿ ತಗೊಂಡೋಗ್ಲಿಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡೋ ಮೋಹನಪ್ಪಗೆ ಅಂತ ನಾನು ಪ್ರಾರ್ಥನೆ ಮಾಡಿ ಕೇಳ್ತೇನೆ. ಇವತ್ತು ಯಾರು ಈ ಸಮಾಜದಿಂದ ಹೊರ ಪಾದವನ್ನು ಇಡ್ತೀರೋ ನೀವು ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಹೀಗೆ ಈ 7 ಜನ್ಮಗಳಲ್ಲಿ ದೇಹ ಧರಿಸಿ ಬಂದಿರತಕ್ಕಂಥ ನಾವುಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಹ ಧರಿಸಿರೋದು ಭಾಳ ಪುಣ್ಯ. ಯಾಕಂದರೆ ಇದು ದೇವತೆಗಳ ನಾಡು. ಇಲ್ಲಿ ನಡೆದಷ್ಟು ಯಜ್ಞ ಯಾಗಾದಿಗಳು, ಅನ್ನಛತ್ರಗಳು, ಅರವಟ್ಟಿಗೆಗಳು, ಪೂಜಾ ಪುನಸ್ಕಾರಗಳು ಬೇರೆ ಎಲ್ಲೂ ನಡೆಯೋದಿಲ್ಲ. ಕೆಲವು ಕಡೆ ವ್ಯಷ್ಟಿ ಪ್ರಜ್ಞೆ ಇದ್ದರೆ ಕೆಲವು ಕಡೆ ಸಮಷ್ಟಿ ಪ್ರಜ್ಞೆ ಇರ್ತದೆ. ಇವತ್ತು ಪಾಲ್ಗೊಂಡಿರ್ತಕ್ಕಂಥ ಈ ವಾರ್ಷಿಕೋತ್ಸವದಲ್ಲಿ ನಿಮ್ಮೆಲ್ಲರಿಗೂ ಜಗನ್ಮಾತೆ ಲಲಿತಾ ಅನ್ನಪೂರ್ಣೇಶ್ವರಿ, ಚಂಡಿಕಾ ದುರ್ಗಾ ಪರಮೇಶ್ವರಿ, ಮಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ, ಕೆಳದಿ ರಾಜಗುರು ಮರುಳು ಸಿದ್ಧರು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಆಯುರಾರೋಗ್ಯ ಸುಖ ಸಂಪದಗಳನ್ನು ಕೊಟ್ಟು ಈ ಸಮಾಜವನ್ನು ಸರ್ವೋದ್ಧಾರವನ್ನು ಮಾಡಲಿ ಎಂಬುದಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಭಕ್ತವತ್ಸಲ ಭಕ್ತ ಪಾಲಕ ಭಕ್ತ ಬಂಧುವೆ ಶಕ್ತಿ ಸಿಂಧುವೆ ಭಕ್ತ ಜನ ಸಂತಾನದಾಯಕ ಯೋಗಿ ಕುಲತಿಲಕ ಭುಕ್ತಿ ಮುಕ್ತಿಗೆ ಮೂಲಭೂತ ವೈರಾಗ್ಯ ಪೂಜಿತ ಪಾದ ಪದ್ಮನೆ ಶಕ್ತಿಯಿಂದಲಿ ಸಲಹುರೇವಣ ಸಿದ್ಧ ಗುರುವರನೇ, ಶಕ್ತಿಯಿಂದಲಿ ಸಲಹುರೇವಣ ಸಿದ್ಧ ಗುರುವರನೇ, ಶಕ್ತಿಯಿಂದಲಿ ಸಲಹುರೇವಣ ಸಿದ್ಧ ಗುರುವರನೇ. ಧನ್ಯವಾದಗಳು ಸ್ವಾಮೀಜಿಗೆ. ಈಗ ವೇದಿಕೆಯಲ್ಲಿ ಸಂಜೀವಿನಿ ಬಿನ್ ರಮೇಶ್ ಹೆಗ್ಡೆ ಮದ್ದಡ್ಕ ಬೆಳ್ತಂಗಡಿ, ಆ ಹೊತ್ತಿನಲ್ಲಿ ಅವರು ಉಪಸ್ಥಿತರಿರಲಿಲ್ಲ, ಇದೀಗ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಸಂಜೀವಿನಿ ಬಿನ್ ರಮೇಶ್ ಹೆಗ್ಡೆ ಮದ್ದಡ್ಕ ಬೆಳ್ತಂಗಡಿ ಇವರು ತಮ್ಮ ಪೋಷಕರ ಜೊತೆಗೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಷ್ಟೊತ್ತು ವೇದಿಕೆಯಲ್ಲಿ ಸ್ವಾಮೀಜಿಗಳ ಮಾತುಗಳನ್ನು ನಾವೆಲ್ಲರೂ ಕೂಡ ಕಿವಿಯಾಡಿಸಿದ್ದೇವೆ. ಹೆಚ್ಚಿನ ಬಾರಿ ನಿಮ್ಮ ಜಾತಿ ಯಾವುದು ಅಂತ ಇತರರು ಕೇಳಿದಾಗ ಯಾರಿಗೂ ಗೊತ್ತಿಲ್ಲ, ನಿಮಗೇನು ಹೇಳೋದು ಅಂತ ಹೇಳಿರುವಂತ ಮಾತುಗಳನ್ನು ನಾವು ಸುಮಾರು ಬಾರಿ ಕೇಳಿರ್ತೇವೆ. ಯಾರಿಗೂ ಗೊತ್ತಿಲ್ಲ ಹೇಳುವುದರ ಮುಂಚೆ ನಮಗ್ ಗೊತ್ತಿದೆಯಾ ಅಂತ ಯೋಚನೆ ಮಾಡಿದಾಗ ನಾವು ಇನ್ನೊಬ್ಬರಿಗೆ ನಮ್ಮ ಜಾತಿಯ ಬಗ್ಗೆ, ನಮ್ಮ ವಿಚಾರಧಾರೆಗಳನ್ನ ಕಳಿಸ್ಲಿಕ್ಕೆ ಹೇಳಲಿಕ್ಕಾಗತ್ತೆ. ಮೊದಲೇದಾಗಿ ಸ್ವಾಮೀಜಿ ಹೇಳಿರುವಂತಹ ವಿಚಾರಗಳನ್ನ ನಾವು ತಲೆಗೆ ಹಾಕೊಂಡು ಇನ್ನಾರು ವಿಚಾರಗಳನ್ನ ತಿಳಿದುಕೊಂಡು ನಾವೆಲ್ಲರೂ ಕೂಡ ಯಾರಾದ್ರೂ ನಮ್ಮ ಜಾತಿಯ ಬಗ್ಗೆ ಕೇಳಿದಾಗ ಅಥವಾ ಮುಂದಿನ ವಿಚಾರಗಳನ್ನ ಕೇಳಿದಾಗ ಅವ್ರಿಗೆ ತಿಳಿಸುವಂತಹ ಸಾಮರ್ಥ್ಯವನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾ ಅಲ್ಲಿ ವೇದಿಕೆಯಲ್ಲಿ ಜಗದೀಶ್ ಮಲ್ಲ ಅವರು ಇದ್ದಾರೆ. ಅವ್ರ ಮನೆಗೆ ಹೋದಾಗ ಒಂದು ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಮರೆತು ಹೋದ ಮಲ್ಲವ ಸಾಮ್ರಾಜ್ಯ ಅಂತ ಹೇಳುವಂತ ಒಂದು ಪುಸ್ತಕವಿದೆ. ನೀವು ಕೂಡ ಎಲ್ಲಾದ್ರೂ ಹುಡುಕಿದ್ರೆ ಆ ಪುಸ್ತಕ ಸಿಗುತ್ತೆ. ಆ ವಿಚಾರವನ್ನ ಪುಸ್ತಕವನ್ನ ನಾವು ಓದಿದ್ರೆ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ಸ್ವಾಮೀಜಿಗಳು ಹೇಳಿರುವಂತ ಪ್ರತಿಯೊಂದು ಮಾತುಗಳು ಸತ್ಯ ಅಂತ ಹೇಳುದು ಆ ಒಂದು ಪುಸ್ತಕದಲ್ಲಿ ಅಥವಾ ಕೆಲವೊಂದು ವಿಚಾರಧಾರೆಗಳು ನಮಗೆ ತಿಳಿಯುತ್ತೆ. ನಾವು ಒಂದು ಪುಸ್ತಕವನ್ನು ಓದೋದಾಗಿ ಅಥವಾ ನಮ್ಮ ವಿಚಾರಧಾರೆಗಳನ್ನ ತಿಳಿದುಕೊಳ್ತಾ ನಾವು ಯಾರು ಅಂತ ಇನ್ನೊಬ್ರು ಕೇಳಿದಾಗ ಅವ್ರಿಗೆ ಹೆಮ್ಮೆ ಆಗೋ ರೀತಿಯ
ವೇದಿಕೆಯಲ್ಲಿ ನಾವು ನಮ್ಮ ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಸ್ವಾಮೀಜಿಗಳು ಇಷ್ಟು ಹೊತ್ತು ಮಾತನಾಡಿದ್ದೀರಿ. ನಿಮ್ಮ ಪಾದಾರ ಬಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ ಸ್ವಾಮಿಗಳ ನಿಮ್ಮ ಆಶೀರ್ವಾದ ಸದಾಕಾಲ ಪ್ರತಿಯೊಬ್ಬ ಸಮಾಜ ಬಾಂಧವರ ಮೇಲೆ ಇರಲಿ, ಅದೇ ರೀತಿ ನಮ್ಮ ಮೇಲೂ ನಿಮ್ಮ ಆಶೀರ್ವಾದಗಳು ಇರಲಿ ಅಂತ ಹೇಳ್ತಾ, ಇನ್ಯಾವತ್ತಾದ್ರೂ ಯಾರಾದ್ರೂ ನಮ್ಮ ಜಾತಿಯ ಬಗ್ಗೆ ಕೇಳಿದಾಗ ಯೋಚನೆ ಮಾಡಿ ನಾವೆರಡು ಮಾತನ್ನ ಆಡೋಣ ಅಂತ ಹೇಳ್ತಾ, ಇದೀಗ ವೇದಿಕೆಗೆ ಸಂಜೀವಿನಿ ಬಿನ್ ರಮೇಶ್ ಹೆಗ್ಡೆ ಅವರ ಫ್ಯಾಮಿಲಿ ಜೊತೆನೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. PUCಯಲ್ಲಿ 2026ನೇ ಬಾರಿಯ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿರ್ತಾರೆ. ಅವರನ್ನ ವೇದಿಕೆ ನಾವು ಬರ ಮಾಡ್ಕೊಳ್ತಾ ಇದ್ದೇವೆ. ತಡ ಆಗಿದ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ನೀವು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ 30ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ PUC ವಿಭಾಗದಲ್ಲಿ 600 ಅಂಕಕ್ಕೆ 536 ಅಂಕವನ್ನು ಪಡೆದುಕೊಂಡು ಉತ್ತೀರ್ಣರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವರನ್ನು ಕೂಡ ಇವರಿಗೆ ಗುರುವಿನ ಶುಭ ಆಶೀರ್ವಾದ ಜೊತೆಗೆ ವೇದಿಕೆಯಲ್ಲಿರುವಂತಹ ಗುರು ಹಿರಿಯರ ಆಶೀರ್ವಾದವು ಕೂಡ ಈ ಒಂದು ಮಗುವಿಗೆ ಸಿಗಲಿ ಅಂತ ಹೇಳ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಸೋಮನಾಥೇಶ್ವರ ದೇವರು ಹಾಗೆ ಅಮ್ಮನ ಮೂಕಾಂಬಿಕೆ ಅಮ್ಮನ ಹಾಗೆ ಮಾರುಗುಡಿ ಅಮ್ಮನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರಾರ್ಥಿಸ್ತೇವೆ. ನಾವೀಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಈಗ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದೀರೋ ಅಥವಾ ಈ ಹಿಂದೆ ಬಂದಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಸ್ಮರಣಿಕೆಯನ್ನ ನೀಡಿ ಧನ್ಯವಾದ ಸಮರ್ಪಣೆಯನ್ನ ಮಾಡುವಂತಹ ಸುಸಂದರ್ಭದ ಈ ಒಂದು ಹೊತ್ತಿನಲ್ಲಿ ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಶ್ರೀಮತಿ ಅಶ್ವಿನಿ, ಪ್ರಧಾನ ಕಾರ್ಯದರ್ಶಿ ಮಹಿಳಾ ಸಂಘ, ಇವರು ಬರಬೇಕು. ಶಿವಶಂಕರ್ ಅವರು ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಇಷ್ಟೊತ್ತು ಉಪಸ್ಥಿತರಿರುವಂತಹ ಅತಿಥಿಗಳಿಗೆ ಸನ್ಮಾನವನ್ನು ಮಾಡಲಾಗ್ತಿದೆ, ಸ್ಮರಣಿಕೆಯನ್ನು ನೀಡಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಗುರುವಿನ ಆಶೀರ್ವಾದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿರುವ ಸಮಾಜ ಬಾಂಧವರಿಗೆ ಇರಲಿ ಅಂತ ಹೇಳ್ತಾ, ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕೆ ಮಹಿಳಾ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಅಶ್ವಿನಿ ದಿನೇಶ್ ಅವರಿಗೆ ವೇದಿಕೆ. ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ಹಾಗೂ ಮಾಳವಯಾನೆ ಮಲ್ಲವರ ಯುವಕ ಮತ್ತು ಮಹಿಳಾ ಸಂಘ ಬೆಳ್ತಂಗಡಿ ಇವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ 30ನೇ ವರ್ಷದ ವಾರ್ಷಿಕೋತ್ಸವ, ಶಿವಪೂಜೆ, ರುದ್ರಾಭಿಷೇಕ, ಲಲಿತ ಸಹಸ್ರನಾಮ ಹಾಗೂ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಈ ದಿವ್ಯ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನಗಳ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಭಕ್ತಿ ಮತ್ತು ಧರ್ಮದ ಬೆಳಕನ್ನು ನೀಡಿದ ಪರಮ ಪೂಜ್ಯರಾದ ಶ್ರೀ ಷಡಶ್ಚಲ ಬ್ರಹ್ಮ ಮರುಳಸಿದ್ಧ ಶಿವಾಚಾರ್ಯ ಮರುಳ ಸ್ವಾಮಿಗಳು ಕವಲೆ ದುರ್ಗ ಇವರಿಗೆ ನಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳು ಹಾಗೂ ಅನಂತ ಅನಂತ ಧನ್ಯವಾದಗಳು. ಗುರುಗಳೇ, ನಿಮ್ಮ ಆಶೀರ್ವಾದವೇ ನಮ್ಮ ಸಮಾಜದ ಬಾಂಧವರಿಗೆ ಶ್ರೀರಕ್ಷೆ. ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ವಹಿಸಿ ಮಾರ್ಗದರ್ಶನ ನೀಡಿದ ಶ್ರೀ ಶಿವಶಂಕರ್ ರವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿದ್ದ ಬೆಳ್ತಂಗಡಿಯ ಅಭಿವೃದ್ಧಿ ಹರಿಕಾರ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸಮಾಜ ಬಾಂಧವರ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ ಗೌರವಾನ್ವಿತ ಅತಿಥಿಗಳಾದ ವಿವಿಧ ದೇವಸ್ಥಾನಗಳ ಅಧ್ಯಕ್ಷರುಗಳಾದ ಶ್ರೀ ದಯಾನಂದ ಕುದ್ರು, ಶ್ರೀ HN ಜಗದೀಶ್ ಮಲ್, ಶ್ರೀ ನಾಗರಾಜ್ KP, ಶ್ರೀ O ರಮೇಶ್, ಶ್ರೀ N ಪ್ರಭಾಕರ,
ಶ್ರೀ ಬಿ ನವನೀತ ಮಾಳವ, ಶ್ರೀ ಎನ್ ಮೋಹನ್ ಹೆಗ್ಡೆ ಇವರೆಲ್ಲರಿಗೂ ಸಮಾಜ ಬಾಂಧವರ ಸರ್ವರ ಪರವಾಗಿ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ಕಾರ್ಯದರ್ಶಿ ಸತೀಶ್ ರಾಜ್, ಯುವಕ ಸಂಘದ ಅಧ್ಯಕ್ಷರಾದ ಶ್ರೀ ಮೋಹನ್ ಹೆಗ್ಡೆ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಸತೀಶ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಮಾಜದ ಎಲ್ಲ ಕುಟುಂಬದ ಮನೆತನಗಳ ಹಿರಿಯರು ಅಪಾರ ಪ್ರೀತಿ ಮತ್ತು ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ನಿಮ್ಮೆಲ್ಲರ ಆತ್ಮೀಯ ಉಪಸ್ಥಿತಿ ಹಾಗೂ ಸಹಕಾರವೇ ನಮ್ಮ ಸಮಾಜದ ನಿಜವಾದ ಶಕ್ತಿ. ನಿಮಗೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಮಾಜ ಬಾಂಧವರನ್ನು ಗೌರವಿಸುವ ಮೂಲಕ ನಮ್ಮ ಸಮಾಜದ ಮೌಲ್ಯಗಳನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಾಗಿದೆ. ಸನ್ಮಾನಗೊಂಡವರನ್ನು ಆದರಣೀಯವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತಿದ್ದೇನೆ. SLC ಮತ್ತು PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಅವರ ಸಾಧನೆಯನ್ನು ಗೌರವಿಸಿರುವುದು ಶ್ಲಾಘನೀಯ. ಸನ್ಮಾನಿಸಲ್ಪಟ್ಟ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಮಕ್ಕಳು ನಮ್ಮ ಸಮಾಜದ ಭವಿಷ್ಯದ ಬೆಳಕಾಗಲಿ ಎಂದು ಹಾರೈಸುತ್ತೇನೆ. ಸನ್ಮಾನಗೊಳ್ಳುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಹೆಚ್ಚಾಗಲೆಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮಾಳವರ ಯಾನೆ ಮಲ್ಲವರ ಸಮಾಜದ ಸರ್ವ ಬಾಂಧವರಿಗೂ ಮನದಾಳದ ಕೃತಜ್ಞತೆಗಳು. ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸ್ಥಳಾವಕಾಶ ಒದಗಿಸಿಕೊಟ್ಟ ಶ್ರೀ ಮಂಜುನಾಥ ಸ್ವಾಮಿ ಕಲಾಭವನ ಆವರಣದ ರಂಗಮಂಟಪದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಒಂದು ಕಾರ್ಯಕ್ರಮವು ಚೆನ್ನಾಗಿ ಮೂಡಿಬರಬೇಕೆಂದರೆ ಪೂರ್ವ ತಯಾರಿ ಬಹಳ ಮುಖ್ಯ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲು ರಾತ್ರಿ ಶ್ರಮಿಸಿದ ಮಾಳವಯಾನೆ ಮಲ್ಲವರ ಸಮಾಜಾಭ್ಯುದಯ ಸಂಘ ಹಾಗೂ ಮಾಳವಯಾನೆ ಮಲ್ಲವರ ಯುವಕ ಸಂಘ ಮತ್ತು ಮಹಿಳಾ ಸಂಘ ಇದರ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಪೂಜೆ, ವೇದಿಕೆ, ಸ್ವಾಗತ ಹಾಗೂ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿಸಿಕೊಂಡ ಪ್ರತಿಯೊಬ್ಬರಿಗೂ ನಮ್ಮ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿ ಸಹಕರಿಸಿದ ದಾನಿಗಳಿಗೆ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯ ಸಹಕಾರವನ್ನು ನಿಮ್ಮಿಂದ ಬಯಸುತ್ತೇವೆ. ಭಕ್ತಿಮಯ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮದ ನಂತರ ಇದೀಗ ರಸಮಂಜರಿ ಹಾಗೂ ನಮ್ಮ ಸಮಾಜದ ಮಕ್ಕಳು, ಯುವಕರು ಹಾಗೂ ಮಹಿಳೆಯರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಆದ್ದರಿಂದ ಎಲ್ಲರೂ ಕಾರ್ಯಕ್ರಮದಲ್ಲಿ ಉಳಿದುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನು ಹುರಿದುಂಬಿಸಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಧ್ಯಮ ಮಿತ್ರರಿಗೆ ಉತ್ತಮ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟ ಪ್ರಕಾಶ್ ಅಣ್ಣ ಮತ್ತು ಅವರ ತಂಡಕ್ಕೆ, ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದ ನಮನ್ ಚಾನೆಲ್ ಶರತ್ ಹಾಗೂ ತಂಡದವರಿಗೆ ಧನ್ಯವಾದಗಳು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡುವ ನಮ್ಮ ಸಮಾಜ ಬಾಂಧವರಾದ ಪ್ರಣೀತ್ ಹೆಗ್ಡೆ ಮತ್ತು ತಂಡ ಇವರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರ್ವಹಿಸಿದ ಗೌತಮ್ ಹೆಗ್ಡೆ ಇವರಿಗೂ ಕೂಡ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನೆರೆದಿರುವ ಸರ್ವರ ಪರವಾಗಿ ವಂದಿಸುತ್ತಾ ಓಂ ನಮಃ ಶಿವಾಯ ಎಂದು ಹೇಳಿ ನನ್ನ ಧನ್ಯವಾದ ಮಾತುಗಳಿಗೆ ಪೂರ್ಣ ವಿರಾಮವಿಡುತ್ತೇನೆ. ಧನ್ಯವಾದಗಳು. ಶ್ರೀಮತಿ ಅಶ್ವಿನಿ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇಷ್ಟೊತ್ತು ಎಲ್ಲರೂ ಕೂಡ ಇದ್ದದ್ದಕ್ಕೆ ಧನ್ಯವಾದಗಳು. ಭದ್ರಂ ಶಿವಂ ಮಂಗಳಂ. ಈಶ್ವರ ಅವರು ವೇದಿಕೆಗೆ ಬಂದು ದಯವಿಟ್ಟು ಸ್ವಾಗತವನ್ನು ಮಾಡಬೇಕು, ಶಾಲನ್ನು ಓದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಮಂಜುಳಾ ಬೆಳ್ತಂಗಡಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತ ಮಾಡಬೇಕು. ಹೀಗಾಗಿ ವೇದಿಕೆಗೆ ಶಿವರಾಮ್ ಅಲ್ಲಟಬೈಲು ಇವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನು ಹೊದಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೋಸ್ಕರ ಹಗಲಿರುಳು ದುಡಿದಂತ
ಸತೀಶ್ ರಾಜ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಇವರನ್ನು ಕೂಡ ಸ್ವಾಗತಿಸ್ತಾ ಇದೀಗ ವೇದಿಕೆಗೆ ಅಜಿತ್ ಅವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅಜಿತ್ ಗುಡ್ಡೆಮನೆಯವರು ವೇದಿಕೆಗೆ ಬಂದು ಶಾಲನ್ನ ಹಾಗೂ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮ ಅದ್ಭುತವಾಗಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿದೆ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಈಶ್ವರ ಅಲ್ಲಟಬೈಲು ಪ್ರಧಾನ ಕಾರ್ಯದರ್ಶಿಗಳು ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಈಶ್ವರ್ ಅಲ್ಲಟಬೈಲು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಶ್ವರ್ ಅವರು ವೇದಿಕೆಗೆ ಬಂದು ದಯವಿಟ್ಟು ಸ್ವಾಗತವನ್ನು ಮಾಡಬೇಕು, ಶಾಲನ ಓದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಮಂಜುಳಾ ಬೆಳ್ತಂಗಡಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತ ಮಾಡಬೇಕು. ಹೀಗಾಗಿ ವೇದಿಕೆಗೆ ಶಿವರಾಮ್ ಅಲ್ಲಟಬೈಲು ಇವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲನ ಹೊದಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೋಸ್ಕರ ಹಗಲಿಟ್ಟು ದುಡಿದಂತಹ ಕೋಶಾಧಿಕಾರಿಯಾಗಿರುವ ಸತೀಶ್ ರಾಜ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಇವರನ್ನು ಕೂಡ ಸ್ವಾಗತಿಸ್ತಾ ಇದೀಗ ವೇದಿಕೆಗೆ ಅಜಿತ್ ಅವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅಜಿತ್ ಗುಡ್ಡೆಮನೆಯವರು ವೇದಿಕೆಗೆ ಬಂದು ಶಾಲನ್ನ ಹಾಗೂ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.